ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರೂಜಿ. ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ಕೆಲವೊಂದು ಪೆಂಡಿಂಗ್ ಕರೆಂಟ್ ಅಫೇರ್ಸ್ ನೋಡೋಣ. ಎಸ್ಪೆಷಲಿ 25th 30th ಜೂನ್ ಈ 5 ದಿನದಲ್ಲಿ ಯಾವ್ಯಾವ ರಿಲಿವೆಂಟ್ ಆರ್ಟಿಕಲ್ಸ್ ಬಂದಿತ್ತು ಅದನ್ನು ಇಲ್ಲಿ ಕವರ್ ಮಾಡಿದ್ದೀವಿ. ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಸಂಜೆ ಒಳಗಡೆ, ಅಲ್ಲಿ 1st ಜುಲೈಯಿಂದ 4th ಜುಲೈ. ಸೊ ಇಷ್ಟು ಪೆಂಡಿಂಗ್ ಕರೆಂಟ್ ಅಫೇರ್ಸ್ ಮಾಡಿದ್ರೆ ವಿ ಆರ್ ಅಪ್ ಟು ಡೇಟ್. ರೆಗ್ಯುಲರ್ ಆಗಿ ನಾವು ಇನ್ಮೇಲೆ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀವಿ. ಇವತ್ತಿನ ಕ್ಲಾಸ್ನಲ್ಲಿ ಯಾವ್ಯಾವ ಆರ್ಟಿಕಲ್ಸ್ ನೋಡ್ತೀವಿ. ಮೊದಲನೇದಾಗಿ ಡಿಸಿಷನ್ ಆನ್ ಪಾರ್ಟಿ ಸಿಂಬಲ್ಸ್, ಪಕ್ಷದ ಚಿಹ್ನೆಗಳು. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇಬ್ಬಾಗಾಗಿ ಹೊಸ ಸರ್ಕಾರ ರಚನೆ ಆದರೂ ಸಹ ಈ ಎರಡು ಬಣಗಳ ಮಧ್ಯೆ ಪಕ್ಷದ ಚಿಹ್ನೆಯನ್ನು ತೆಗೆದುಕೊಂಡು ಈ ವಿಷಯ ಶಿವಸೇನೆಯ ಪಕ್ಷದ ಚಿಹ್ನೆ ಏನಿದೆ ಆ ಚಿಹ್ನೆ ನಮಗೆ ಬೇಕು ಅಂತ ಎರಡು ಬಣಗಳು ಇನ್ನೂ ಕಿತ್ತಾಡ್ತಾ ಇದ್ದೇವೆ. ಸೊ ಈ ಜಗಳ ಅಥವಾ ಈ ಒಂದು ಡಿಸ್ಪ್ಯೂಟ್ನ ಬಗೆಹರಿಸಲಿಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಚುನಾವಣಾ ಆಯೋಗಕ್ಕೆ ಇರುವಂತಹ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಏನು, ಅದರ ಒಂದು ಡಿಸಿಷನ್ ಯಾವ ಥರ ಒತ್ತಡವನ್ನು ಈ ಬಣಗಳ ಮೇಲೆ ಹೇರುತ್ತೆ, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ನಂತರ ಆಫ್ರಿಕನ್ ಸ್ವೈನ್ ಫೀವರ್, ಹಂದಿ ಜ್ವರ ನಾಗಾಲ್ಯಾಂಡಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ವ್ಯಾಪಕವಾಗಿ, ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಂತರ ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ನಿಸಾರ್ ಅನ್ನೋ ಒಂದು ಮಿಷನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಏನು ಈ ಮಿಷನ್, ಇದರ ಉದ್ದೇಶ ಏನು, ಇದರ ಬೆನಿಫಿಟ್ಸ್ ಏನಾಗಿರುತ್ತೆ, ಸೊ ಇದನ್ನು ತಿಳ್ಕೊಳ್ಬೇಕು. ನಂತರ ಅಮೇರಿಕ ತನ್ನ ಸ್ನೇಹಿತರ ಜೊತೆಗೂಡಿ ಒಂದು ಹೊಸ ಇನಿಷಿಯೇಟಿವ್ನ ಲಾಂಚ್ ಮಾಡಿದೆ. ಅದರ ಹೆಸರು ಪಾರ್ಟ್ನರ್ಸ್ ಇನ್ ದಿ ಬ್ಲೂ ಪೆಸಿಫಿಕ್ ಓಷನಲ್ಲಿ ಇರುವಂತಹ ಐಲ್ಯಾಂಡ್ಸ್ಗಳು. ಸೊ ಇವರ ಒಂದು ದೇವೋದ್ಧಾರಕ್ಕಾಗಿ ಈ ಇನಿಷಿಯೇಟಿವ್ನ ಲಾಂಚ್ ಮಾಡಲಾಗಿದೆ. ಸೊ ಇದರ ಆಬ್ಜೆಕ್ಟಿವ್ಸ್ ತಿಳಿದುಕೊಳ್ಳೋಣ. ನಂತರ ಇದರಲ್ಲಿ ಯಾರ್ಯಾರು ಪಾರ್ಟ್ನರ್ಸ್ ಆಗಿದ್ದಾರೆ ತಿಳಿದುಕೊಳ್ಳೋಣ. ನಂತರ GST ಮಂಡಳಿ ಅಥವಾ GST ಕೌನ್ಸಿಲ್ ಇತ್ತೀಚೆಗೆ 47th ಮೀಟಿಂಗ್ನ ಕಂಡಕ್ಟ್ ಮಾಡಿತ್ತು. ಈ ಮೀಟಿಂಗಲ್ಲಿ ಸುಮಾರು ಔಟ್ಕಮ್ಸ್ ಬಂದಿದೆ. ಹೊಸ ಪ್ರಾಡಕ್ಟ್ಸ್ನ ಒಂದು GST ಸ್ಲ್ಯಾಬ್ ಅಥವಾ GST ವ್ಯಾಪ್ತಿಗೆ ತೆಗೆದುಕೊಂಡು ಬಂದಿದ್ದಾರೆ. ಯಾವ್ಯಾವ ಪ್ರಾಡಕ್ಟ್ಸ್ ಅದು, ಎಷ್ಟು GSTಯನ್ನು ಹೇರಲಾಗಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳುವಂಥ ಸಾಧ್ಯತೆಗಳಿರುತ್ತೆ. ನಂತರ Jimovac-19 ಅನ್ನೋ ಒಂದು ಕೋವಿಡ್ ವ್ಯಾಕ್ಸಿನ್ನ ಅಪ್ರೂವ್ ಮಾಡಲಾಗಿದೆ. ಇದನ್ನು mRNA ವ್ಯಾಕ್ಸಿನ್ ಅಂತ ಕರಿತೀವಿ. ಯಾವುದು ಈ ವ್ಯಾಕ್ಸಿನ್, ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ mRNA ವ್ಯಾಕ್ಸಿನ್ಸ್ ಅಂದರೆ ಏನು, ಬ್ರೀಫಾಗಿ ನೋಡೋಣ. ನಂತರ 2019 ಮತ್ತು 20ನೇ ಸಾಲಿನ ಜಿಲ್ಲೆಗಳ ಕಾರ್ಯಕ್ಷಮತೆ ಶ್ರೇಣೀಕರಣ ಸೂಚ್ಯಂಕ, ಇದನ್ನು ಇತ್ತೀಚೆಗೆ ರಿಲೀಸ್ ಮಾಡಲಾಯಿತು. ಇದರಲ್ಲಿ ಯಾವ್ಯಾವ ಜಿಲ್ಲೆ ಟಾಪಲ್ಲಿದೆ, ಯಾವ್ಯಾವ ಜಿಲ್ಲೆ ಬಾಟಮಲ್ಲಿದೆ ನೋಡೋಣ. ನಂತರ GSAT-24 ಅನ್ನೋ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಲಾಯಿತು. ಸೊ ಇದನ್ನು ಎಲ್ಲಿಂದ ಉಡಾವಣೆ ಮಾಡಿದ್ರು, ಇದರ ಆಬ್ಜೆಕ್ಟಿವ್ಸ್ ಏನು, ಇದರಲ್ಲಿ ಪಾರ್ಟ್ನರ್ಸ್ ಯಾರ್ಯಾರಾಗಿದ್ದರು ತಿಳ್ಕೊಳ್ಳೋಣ. ನಂತರ ನಮ್ಮ ನೀತಿ ಆಯೋಗಕ್ಕೆ ಹೊಸ ಚೇರ್ಮನ್ ಅಥವಾ ಹೊಸ ಹೆಡ್ ಬಂದಿದ್ದಾರೆ. ಅವರ ಹೆಸರು ಪರಮೇಶ್ವರನ್ ಅಯ್ಯರ್. ಅದಾದಮೇಲೆ ಕೊನೆಗೆ ಝಿಕಾ ವೈರಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಬಟ್ ಬಿಫೋರ್ ದ್ಯಾಟ್, ಆ್ಯಸ್ ಯೂಶುವಲ್ ಮೊದಲನೇ ಬಾರಿ ಬರ್ತಾ ಇದ್ದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಟೆಲಿಗ್ರಾಮ್ ಅಫಿಷಿಯಲ್ ಚಾನಲ್ ಸಹ ಇದೆ, KS ಗುರೂಜಿ ಅಫಿಷಿಯಲ್ ಅಂತ, ಅಲ್ಲೂ ಕೂಡ ಜಾಯ್ನ್ ಆಗಿ. ಆ್ಯಂಡ್ ದೀಸ್ ಆರ್ ಅವರ್ ಬೇಸಿಕ್ ಸೋರ್ಸಸ್ ಫಾರ್ ಡೈಲಿ ಕರೆಂಟ್ ಅಫೇರ್ಸ್, ದಟ್ ಈಸ್ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ದ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್, ವಿಜಯ ಕರ್ನಾಟಕ, ಪ್ರಜಾವಾಣಿ. ಜೊತೆಗೆ ಸರ್ಟನ್ ವ್ಯಾಲ್ಯೂ ಎಡಿಷನ್ಸ್ನ ಬೇರೆ ದಿನಪತ್ರಿಕೆಗಳು ಲೈಕ್ ಎಕನಾಮಿಕ್ ಟೈಮ್ಸ್ ಆಫ್ ಇಂಡಿಯಾ, ವಿಜಯವಾಣಿ, ಡೌನ್ ಟು ಅರ್ತ್, ಇಲ್ಲಿಂದ ಸಹ ನಾವು ಆರಿಸ್ಕೊಂಡು ಒಂದು ಪ್ರೆಸೆಂಟೇಬಲ್ ಮ್ಯಾನರಲ್ಲಿ ಹೋಲಿಸ್ಟಿಕ್ ಆಗಿ ಕವರ್ ಮಾಡಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಫಸ್ಟ್ ಆರ್ಟಿಕಲ್, ಡಿಸಿಷನ್ ಆನ್ ಪಾರ್ಟಿ ಸಿಂಬಲ್ಸ್ ಅಥವಾ ಪಕ್ಷದ ಚಿಹ್ನೆಗಳು. ಸುಮಾರು 1 ತಿಂಗಳಿಂದ ಮಹಾರಾಷ್ಟ್ರದಲ್ಲಿ ಒಂದು ಪೊಲಿಟಿಕಲ್ ಕ್ರೈಸಿಸ್ ನಡೀತಾ ಇತ್ತು. ರಾಜಕೀಯ ಅತಂತ್ರತೆ ಒದಗಿ ಬಂದಿತ್ತು. ಕಾರಣ ಇಷ್ಟೇ, ಏಕನಾಥ್ ಶಿಂದೆ ಬಣ ಠಾಕ್ರೆ ಬಣದ ವಿರುದ್ಧವಾಗಿ ಕೆಲವೊಂದು ಅಲಿಗೇಷನ್ಸ್ ಅಥವಾ ಅಪವಾದಗಳನ್ನು ಹೇರಿತ್ತು. ಏನಂತ, ನಮಗೆ ಇವರು ಮರ್ಯಾದೆ ಕೊಡ್ತಾ ಇಲ್ಲ, ನಾವು ಹೇಳಿದ್ದು ಮಾತು ಕೇಳ್ತಾ ಇಲ್ಲ, ನಮ್ಮನ್ನು ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಥರ ಪಕ್ಷದಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಈ ಪಕ್ಷಕ್ಕೆ ಇನ್ಮೇಲೆ ನಮ್ಮ ಸಪೋರ್ಟ್ ತೋರಿಸಲ್ಲ ಅಂತ ಹೇಳ್ಬಿಟ್ಟು ಸುಮಾರು 30-40 MLAಗಳು ಪಕ್ಷದಿಂದ ಹೊರ ನಡೆದು ನಾವು ಸ್ವತಂತ್ರವಾಗಿ ಒಂದು ಪಕ್ಷವನ್ನು ಫಾರ್ಮ್ ಮಾಡ್ತೀವಿ, ನಾವು ಸ್ವತಂತ್ರವಾಗಿ ಸರ್ಕಾರವನ್ನು ಕಟ್ತೀವಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದರು. ಅದರಲ್ಲಿ ಬೇರೆ ಘಟನೆಗಳಾಗಿ ಕೊನೆಗೆ ಏಕನಾಥ್ ಶಿಂದೆ ಅವರು ಇತ್ತೀಚೆಗೆ ಪದಗ್ರಹಣ ಮಾಡಿದ್ದಾರೆ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ. ಅದಾಚೆ ಇರಲಿ. ಬಟ್ ಹೊಸ ಸರ್ಕಾರ ಆದ್ರೂ ಸಹ ಎರಡು ಬಣಗಳ ಮಧ್ಯೆ ನಡೀತಾ ಇರುವಂತಹ ಒಂದು ವೈಮನಸ್ಸು ಅಥವಾ ಕಾನ್ಫ್ಲಿಕ್ಟು ಇನ್ನೂ ಸ್ಟಾಪ್ ಆಗಿಲ್ಲ. ಸದ್ಯದ ವಸ್ತು ಏನಂದರೆ ಪಕ್ಷದ ಚಿಹ್ನೆ. ಶಿವಸೇನೆಗೆ ಇರುವಂತಹ ಪಕ್ಷದ ಚಿಹ್ನೆ ಶಿಂದೆ ಬಣ ನಮ್ಗೆ ಬೇಕು ಅಂತ ಹೇಳಿದರೆ, ಠಾಕ್ರೆ ಬಣ ಇದು ಒರಿಜಿನಲ್ ನಮ್ಮ ಪಕ್ಷ, ಸೊ ನಮಗೆ ಇರಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅಲ್ಟಿಮೇಟ್ಲಿ ಡಿಸಿಷನ್ ಅಥವಾ ನಿರ್ಧಾರ ತೆಗೆದುಕೊಳ್ಳೋರು ಯಾರು? ಇಟ್ ಈಸ್ ಆಬ್ವಿಯಸ್ಲಿ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಚುನಾವಣಾ ಆಯೋಗ. ಸೊ ಚುನಾವಣಾ ಆಯೋಗ
ಚುನಾವಣಾ ಚಿಹ್ನೆಗಳು ಮೀಸಲಾತಿ ಮತ್ತು ಹಂಚಿಕೆ ಆದೇಶ 1968 ಅಂದರೆ ಎಲೆಕ್ಷನ್ ಸಿಂಬಲ್ಸ್ ರಿಸರ್ವೇಷನ್ ಆ್ಯಂಡ್ ಅಲಾಟ್ಮೆಂಟ್ ಆರ್ಡರ್ 1968. ಇದರ ಅಡಿಯಲ್ಲಿ ಒಂದು ಸುಪ್ರೀಂ ಗವರ್ನಿಂಗ್ ಬಾಡಿ ಆಗಿರುತ್ತೆ ಅಥವಾ ಸುಪ್ರೀಂ ಆರ್ಗನೈಸೇಷನ್ ಆಗಿರುತ್ತೆ. ಸೊ ಈ ಆರ್ಗನೈಸೇಷನ್ ಈ ನಿಟ್ಟಿನಲ್ಲಿ ಈ ಆರ್ಡರ್ ಅಂಡರಲ್ಲಿ ಯಾವ ಚಿಹ್ನೆ ಅಥವಾ ಯಾವ ಒಂದು ಸಿಂಬಲ್ ಯಾವ ಪಕ್ಷಕ್ಕೆ ಹೋಗಬೇಕು ಅಂತ ಸ್ವತಂತ್ರವಾಗಿ ಡಿಸಿಷನ್ ತೆಗೆದುಕೊಳ್ಳಲು ಒಂದು ಹಕ್ಕಿರುತ್ತೆ ಅಥವಾ ಪವರ್ ಇರುತ್ತೆ. ಹಾಗಾಗಿ ಎರಡೂ ಬಣಗಳು ಚುನಾವಣಾ ಆಯೋಗದ ಮೆಟ್ಲನ್ನು ಏರಿದ್ದಾವೆ. ಸೊ ಈ ನಿಟ್ಟಿನಲ್ಲಿ ಮುಂದೆ ಕಾದು ನೋಡಬೇಕಾಗಿದೆ ಚುನಾವಣಾ ಆಯೋಗ ಏನು ಡಿಸಿಷನ್ ತಗೊಳುತ್ತೆ. ಸೊ ಆ ಡಿಸಿಷನ್ಗೆ ವಿರುದ್ಧವಾಗಿ ಎರಡು ಬಣಗಳ ಒಂದು ಬಿಹೇವಿಯರ್ ಅಥವಾ ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಅಂತ. ಸೊ ಚುನಾವಣಾ ಆಯೋಗಕ್ಕೆ ಈ ರೀತಿ ಡಿಸಿಷನ್ ತಗೊಳ್ಳುವಂಥ ಅಧಿಕಾರ ಎಲ್ಲಿಂದ ಸಿಗುತ್ತೆ? ಎಲೆಕ್ಷನ್ ಸಿಂಬಲ್ಸ್ ರಿಸರ್ವೇಷನ್ ಆ್ಯಂಡ್ ಅಲಾಟ್ಮೆಂಟ್ ಆರ್ಡರ್ 1968 ಅಂದರೆ ಚುನಾವಣಾ ಚಿಹ್ನೆಗಳು ಮೀಸಲಾತಿ ಮತ್ತು ಹಂಚಿಕೆ ಆದೇಶ 1968. ಇದನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಸಾದಿಕ್ ಅಲಿ ಮತ್ತು ಇತರರು ವರ್ಸಸ್ ಭಾರತದ ಚುನಾವಣಾ ಆಯೋಗ ಈ ಕೇಸ್ನಲ್ಲಿ ಚುನಾವಣಾ ಆಯೋಗದ ಈ ಒಂದು ಪವರ್ನ ಎತ್ತಿ ಹಿಡಿದಿದೆ. ಸೊ 1970ನಲ್ಲಿ ಒಂದು ಸಾದಿಕ್ ಅಲಿ ಮತ್ತು ಇತರರು ವರ್ಸಸ್ ಭಾರತ ಚುನಾವಣಾ ಆಯೋಗ ಒಂದು ಕೇಸು ಸುಪ್ರೀಂ ಕೋರ್ಟ್ನ ಮುಂದೆ ಬಂದಿತ್ತು. ಕೂಲಂಕುಷವಾಗಿ ಎಲ್ಲ ಅನಲೈಸ್ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಕೊಟ್ಟಿತ್ತು ಅಂದರೆ, ಹೌದು ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಏನು ಒಂದು ಡಿಸಿಷನ್ನ ತೆಗೆದುಕೊಳ್ಳುತ್ತೆ ಅದನ್ನು ಯಾರೂ ಮರುಪ್ರಶ್ನೆ ಮಾಡುವಂಗಿಲ್ಲ. ಸೊ ದಟ್ ಈಸ್ ಫೈನಲ್ ಆ್ಯಂಡ್ ಬೈಂಡಿಂಗ್. ಸೊ ಎಲ್ಲರ ಮೇಲೂ ಅದು ಫಾಲೋ ಆಗುತ್ತೆ, ಯಾರೂ ಅದನ್ನು ಕ್ವೆಶನ್ ಮಾಡಬಾರ್ದು, ಅದು ಫುಲ್ ಆ್ಯಂಡ್ ಫೈನಲ್ ಆಗಿರುತ್ತೆ ಅಂತ ಒಂದು ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿದೆ. ಸೊ ಹಾಗಾಗಿ ಪಕ್ಷಗಳ ಚಿಹ್ನೆಗಳ ವಿವಾದ ಏನಾದರೂ ಬಂದರೆ ಅಲ್ಟಿಮೇಟ್ ಅಥಾರಿಟಿ ಟು ಡಿಸೈಡ್ ಅಪಾನ್ ಈಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇಷ್ಟು ನೆನಪಿರಬೇಕು. ಇದಾದಮೇಲೆ 2017ರಲ್ಲಿ ಒಂದು ಆರ್ಡರ್ ಬಂತು. ಅದೇನು? ಎಲೆಕ್ಷನ್ ಸಿಂಬಲ್ಸ್ ರಿಸರ್ವೇಷನ್ ಆ್ಯಂಡ್ ಅಲಾಟ್ಮೆಂಟ್ ಅಮೆಂಡ್ಮೆಂಟ್ ಆರ್ಡರ್. ಸೊ ಇದರ ಪ್ರಕಾರ ಪಕ್ಷದ ಚಿಹ್ನೆಗಳು, ರಾಜಕೀಯ ಪಕ್ಷಗಳಿಗೆ ಏನು ಒಂದು ಚಿಹ್ನೆ ಕೊಡ್ತಾರೆ ಅಥವಾ ಸಿಂಬಲ್ ಕೊಡ್ತಾರೆ ಅದನ್ನು ಎರಡು ಪ್ರಕಾರ ಇರುತ್ತೆ ಅಂತ ಹೇಳಲಾಗುತ್ತೆ. ಒಂದು ಕಾಯ್ದಿರಿಸಿದ ಚಿಹ್ನೆಗಳು, ಮತ್ತೊಂದು ಉಚಿತ ಚಿಹ್ನೆಗಳು. ಹಾಗಾದರೆ ಏನು ವ್ಯತ್ಯಾಸ? ಇದರಲ್ಲಿ ಅಗೇನ್ ಪವರ್ಸ್ ಇರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಚುನಾವಣಾ ಆಯೋಗಕ್ಕೆ. ಯಾವ ಚಿಹ್ನೆ ಯಾವ ಪಕ್ಷಕ್ಕೆ ಹೋಗಬೇಕು ಅಥವಾ ಯಾವ ಚಿಹ್ನೆ ಯಾವ ಅಭ್ಯರ್ಥಿಗೆ ಹೋಗಬೇಕು, ಯಾವ ಚಿಹ್ನೆ ಕೊಡಬೇಕು ಅಂತ ಡಿಸೈಡ್ ಮಾಡುವಂಥ ಅಧಿಕಾರ ಇರೋದು ಚುನಾವಣಾ ಆಯೋಗಕ್ಕೇ. ಸೊ ಈ ಆರ್ಡ್ರಲ್ಲಿ ಎರಡು ಪ್ರಕಾರದ ಚಿಹ್ನೆಗಳಿರ್ತವೆ. ಯಾವ್ಯಾವುದು? ಕಾಯ್ದಿರಿಸಿದ ಚಿಹ್ನೆ ಮತ್ತು ಉಚಿತ ಚಿಹ್ನೆ. ಕಾಯ್ದಿರಿಸಿದ ಚಿಹ್ನೆ ಅಂದರೆ ದೇಶಾದ್ಯಂತ ಇರುವ ರಿಕಗ್ನೈಸ್ಡ್ ನ್ಯಾಷನಲ್ ಪಾರ್ಟೀಸ್ ಮತ್ತು ಸ್ಟೇಟ್ ಪೊಲಿಟಿಕಲ್ ಪಾರ್ಟೀಸ್. ರಾಷ್ಟ್ರೀಯ ಪಕ್ಷಗಳು ಎಷ್ಟಿದ್ದಾವೆ? ಸದ್ಯಕ್ಕೆ 8 ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ಇದರ ಜೊತೆಗೆ 64 ರಾಜ್ಯ ರಾಜಕೀಯ ಪಕ್ಷಗಳಿದ್ದಾವೆ. ರಾಜ್ಯ ರಾಜಕೀಯ ಪಕ್ಷಗಳು ಅಂತ ಕರಿತೀವಿ ಅಥವಾ ಪ್ರಾದೇಶಿಕ ಪಕ್ಷಗಳು ಅಂತ ಸಹ ಕರಿತೀವಿ. ಸೊ ಈ ಪಕ್ಷಗಳಿಗೆ ಕಾಯ್ದಿರಿಸಿದ ಚಿಹ್ನೆಯನ್ನು ಕೊಡಲಾಗುತ್ತೆ. ಸೊ ಕಾಯ್ದಿರಿಸಿದ ಚಿಹ್ನೆ ಯಾರಿಗೆ ಕೊಡಲಾಗುತ್ತೆ? ರಾಷ್ಟ್ರೀಯ ಪಕ್ಷಗಳು ಮತ್ತು ರಾಜ್ಯ ಪಕ್ಷಗಳು ಅಥವಾ ಪ್ರಾದೇಶಿಕ ಪಕ್ಷಗಳು, ಇವರಿಗೆ ಮಾತ್ರ ರಿಸರ್ವ್ಡ್ ಸಿಂಬಲ್ ನಾವು ಕೊಡ್ತೀವಿ. ಸೊ ಎಷ್ಟು ರಾಷ್ಟ್ರೀಯ ಪಕ್ಷಗಳಿದ್ದಾವೆ? 8 ರಾಷ್ಟ್ರೀಯ ಪಕ್ಷಗಳು ಹಾಗೂ 64 ರಾಜ್ಯ ಪಕ್ಷಗಳು ಅಥವಾ ಪ್ರಾದೇಶಿಕ ಪಕ್ಷಗಳು. ರಾಷ್ಟ್ರೀಯ ಪಕ್ಷಗಳು ಅಂದರೆ ತಮಗೆಲ್ಲ ಎಕ್ಸಾಂಪಲ್ಸ್ ಗೊತ್ತೇ ಇರುತ್ತೆ. ಕಾಂಗ್ರೆಸ್, BJP, BSP, SP. ಸೊ ಇವಕ್ಕೆ ನಾವು ರಾಷ್ಟ್ರೀಯ ಪಕ್ಷಗಳು ಅಂದರೆ ನ್ಯಾಷನಲ್ ಲೆವೆಲಲ್ಲಿ ರಿಕಗ್ನೈಸ್ ಆಗಿರುತ್ತೆ. ರಾಷ್ಟ್ರೀಯ ಮತ್ತು ರಾಜ್ಯ ರಾಜಕೀಯ ಪಕ್ಷನ ಯಾವ ಬೇಸಿಸ್ ಮೇಲೆ ರಿಕಗ್ನೈಸ್ ಮಾಡಲಾಗುತ್ತೆ ಅಂತ ನಮ್ಮ ಹಿಂದಿನ ಕ್ಲಾಸ್ನಲ್ಲಿ ನಾನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ಯಾರಾದರೂ ಅದ್ರ ಬಗ್ಗೆ ಡೌಟ್ ಇದ್ದು ಅಥವಾ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಹಿಂದಿನ ವಿಡಿಯೋ ಓಪನ್ ಮಾಡಿ ಅಲ್ಲಿ ನೋಡ್ಬೋದು. ಇರಲಿ. ಸೊ ಕಾಯ್ದಿರಿಸಿದ ಸಿಂಬಲ್ಸ್ ಆಯಿತು, ಚಿಹ್ನೆಗಳಾಯಿತು. ನೆಕ್ಸ್ಟು ಉಚಿತ ಸಿಂಬಲ್ಗಳು ಅಥವಾ ಉಚಿತ ಚಿಹ್ನೆಗಳು ಸಹ ಇರ್ತವೆ ಅಂತ ನಮ್ಮ ಆರ್ಡರ್ ಹೇಳುತ್ತೆ. ಸೊ ಈ ಉಚಿತ ಚಿಹ್ನೆಗಳನ್ನು ಚುನಾವಣಾ ಆಯೋಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಅಥವಾ ಗುರುತಿಸಲಾಗದ ಸಾವಿರಾರು ಪ್ರಾದೇಶಿಕ ಪಕ್ಷಗಳು, ಅನ್ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್. ಇವಾಗ ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಒಂದು ಕಡೆ ಆದರೆ ಪ್ರತಿ ಎಲೆಕ್ಷನಲ್ಲೂ ಒಂದು ಚಿಕ್ಕ ಪುಟ್ಟ ಒಂದು ರಾಜಕೀಯ ಪಕ್ಷ ಮಾಡ್ತಾರೆ, ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿರಲ್ಲ, ಜೊತೆಗೆ ಅದನ್ನು ಚುನಾವಣಾ ಆಯೋಗ ಸಹ ಗುರುತಿಸಿರಲ್ಲ. ಸೊ ಅಂತಹ ಪಕ್ಷಗಳಿಗೂ ಸಹ ಸಿಂಬಲ್ಸ್ ಬೇಕು, ರೈಟ್? ಸುಮ್ಮನೆ ನನ್ನ ಹೆಸರು ಹೇಳ್ಕೊಂಡೋಗ್ಬಿಟ್ಟು ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಥವಾ ನಿಂತ್ಕೋತೀನಿ, ನನಗೆ ವೋಟ್ ಹಾಕಿದರೆ ಅದು ಪ್ರೊಸೀಜರ್ ಅಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಥರ ಒಬ್ಬರು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂದರೆ ಪಕ್ಷ ಇರಬೇಕು. ಪಕ್ಷ ಇಲ್ವಾ, ಸ್ವತಂತ್ರವಾಗಿ ನಿಂತ್ಕೊಳ್ಳಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ. ಬಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡ್ರೂ ಸಹ ಆ ವ್ಯಕ್ತಿಗೆ ಒಂದು ಸಿಂಬಲ್ ಬೇಕು. ಸೊ ಅಂತಹ ಅನ್ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗೆ ಕೊಡಲಿಕ್ಕೆ ಅಂತಲೇ ಉಚಿತ ಸಿಂಬಲ್ಸ್ ಅಥವಾ ಉಚಿತ ಚಿಹ್ನೆಗಳು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹತ್ರ ಇದ್ದಾವೆ. ಸೊ ಅದರಿಂದ ಆಯ್ದ ಚಿಹ್ನೆಗಳನ್ನು
ಯಾರಾದರೂ ಇವಾಗ ನಾನು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತೀನಿ ಅಂದರೆ ಅವರು ಒಂದು ಇರುವಂತಹ ಚಿಹ್ನೆಗಳು, ಉಚಿತ ಚಿಹ್ನೆಗಳು, ಅದರಿಂದ 4 ಚಿಹ್ನೆಗಳನ್ನ ಆರಿಸಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಚುನಾವಣಾ ಆಯೋಗಕ್ಕೆ ಅದ್ರ ಮುಂದೆ ಇಡಬೇಕಾಗುತ್ತೆ. ಸೊ ಅದರಿಂದ ಒಂದು ಚಿಹ್ನೆಯನ್ನು ಎತ್ತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಅಂತಹ ಅಥವಾ ಯಾರು ರಿಕ್ವೈರ್ಮೆಂಟ್ ಇರುತ್ತೆ, ಯಾರು ಡಿಮ್ಯಾಂಡ್ ಮಾಡಿರ್ತಾರೆ ಅಂತಹ ಇಂಡಿಪೆಂಡೆಂಟ್ ಅಭ್ಯರ್ಥಿಗೆ ಆ ಚಿಹ್ನೆಯನ್ನು ಕೊಡುತ್ತೆ. ಸೊ ಹಾಗಾಗಿ ಎಲೆಕ್ಷನ್ ಸಿಂಬಲ್ಸ್ ರಿಸರ್ವೇಷನ್ ಆ್ಯಂಡ್ ಅಲಾಟ್ಮೆಂಟ್ ಅಮೆಂಡ್ಮೆಂಟ್ ಆರ್ಡರ್ 2017 ಪ್ರಕಾರ 2 ಪ್ರಕಾರದ ಚಿಹ್ನೆಗಳಿರ್ತವೆ. ಯಾವ್ಯಾವುದು? ಕಾಯ್ದಿರಿಸಿದ ಮತ್ತು ಉಚಿತ. ಸೊ ಇಷ್ಟಾಗಿತ್ತು ಪಕ್ಷದ ಚಿಹ್ನೆಗಳು ಈ ಆರ್ಟಿಕಲ್. ಮುಂದೆ ಆಫ್ರಿಕನ್ ಸ್ವೈನ್ ಫೀವರ್ 2017ರಿಂದ ಭಾರತ ಬಿಟ್ಟು ಹೋಗುವಂಥ ಹೆಸರೇ ತಗೋತಾ ಇಲ್ಲ. ಎಸ್ಪೆಷಲಿ ಅಫೆಕ್ಟ್ ಆಗ್ತಾ ಇರೋದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ನಮ್ಮ ಈಶಾನ್ಯ ರಾಜ್ಯಗಳು ಯಾವ್ಯಾವ ಇದ್ದಾವೆ ಅಲ್ಲಿ ತುಂಬ ವೈಡಾಗಿ ಸ್ಪ್ರೆಡ್ ಆಗಿ ಅಲ್ಲಿ ಇರುವಂತಹ ಹಂದಿಗಳ ಒಂದು ಪಾಪ್ಯುಲೇಷನ್ಗೆ ಅಫೆಕ್ಟ್ ಆಗ್ತಾ ಇದೆ. ಸದರ್ನ್ ಸ್ಟೇಟಲ್ಲಿ ಕೇರಳದಲ್ಲಿ ಕಂಡುಬಂದಿತ್ತು, ಬಟ್ ಅದಾದಮೇಲೆ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಗಿರೋದು ನಮ್ಮ ಈಶಾನ್ಯ ರಾಜ್ಯಗಳು. ಒಂದು ವರದಿಯ ಪ್ರಕಾರ ಸುಮಾರು 7ರಿಂದ 8 ಲಕ್ಷ ಹಂದಿಗಳನ್ನು ಲಾಸ್ಟ್ 5 ಇಯರ್ಸಲ್ಲಿ ಕೊಲ್ಲಲಾಗಿದೆ. ಯಾಕಂದರೆ ಇದಕ್ಕೆ ಸದ್ಯಕ್ಕೆ ವ್ಯಾಕ್ಸಿನ್ ಇಲ್ಲ. ಸೊ ಹಂದಿ ಜ್ವರ ಕಾಣಿಸ್ಕೊಂತು ಅಂತ ಅನಿಸಿದ್ರೆ ಅಥವಾ ರಿಪೋರ್ಟ್ ಬಂದರೆ ಇಮಿಡಿಯೇಟ್ಲಿ ಇರುವಂತಹ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಆ ಹಂದಿಗಳನ್ನು ಕೊಲ್ಲುವುದು, ಮಾರಣ ಹೋಮ ಅಂತ ಕರಿತೀವಿ. ಸೊ ಹಾಗಾಗಿ ಹಂದಿ ಜ್ವರ ಅಂದರೆ ಏನು? ಇದೊಂದು ಕಂಟೇಜಿಯಸ್ ಮತ್ತು ಡೆಡ್ಲಿ ಡಿಸೀಸ್, ಅಂದರೆ ಸಾಂಕ್ರಾಮಿಕ ಮತ್ತು ಮಾರಕ ಪ್ರಾಣಿಗಳ ಕಾಯಿಲೆ. ದಿಸ್ ಈಸ್ ಎನಿಮಲ್ ಡಿಸೀಸ್. ಎನಿಮಲ್ ಡಿಸೀಸ್ ಅಂತ ಏನಕ್ಕೆ ಕರಿತೀವಿ? ಹಂದಿ ಜ್ವರ ಹಂದಿಯಲ್ಲಿ ಮಾತ್ರ ನಾವು ಕಾಣ್ತೀವಿ, ಅದು ಮನುಷ್ಯರಿಗೆ ಇಲ್ಲಿವರೆಗೂ ಸ್ಪ್ರೆಡ್ ಆದಂತಹ ಒಂದು ನಿದರ್ಶನ ಅಥವಾ ಎಕ್ಸಾಂಪಲ್ ಇಲ್ಲ. ಹಾಗಾಗಿ ಮನುಷ್ಯರು ಯಾವುದೇ ಕಾರಣಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಬಟ್ ಹಂದಿ ಜ್ವರ ಬಂದಂತಹ ಸಂದರ್ಭದಲ್ಲಿ ಆದಷ್ಟು ಈ ಪಿಗ್ ಕನ್ಸಂಪ್ಷನ್ ಅಥವಾ ಹಂದಿಗಳ ಮಾಂಸ ಸೇವನೆಯನ್ನು ಕಮ್ಮಿ ಮಾಡ್ತಾರೆ. ಸೊ ಹಾಗಾಗಿ ಮೊದಲನೇ ಪಾಯಿಂಟು, ಇಟ್ ಈಸ್ ಅ ಕಂಟೇಜಿಯಸ್ ಹಾಗೂ ಡೆಡ್ಲಿ ಡಿಸೀಸ್, ಅಂದರೆ ಸಾಂಕ್ರಾಮಿಕ ಮತ್ತು ಮಾರಕ ಪ್ರಾಣಿಗಳ ಕಾಯಿಲೆ, ಎನಿಮಲ್ ಡಿಸೀಸ್. ಇದಾದಮೇಲೆ ಈ ಸೋಂಕಿನಿಂದ ಹಂದಿಗಳಲ್ಲಿ ಯಾವ ಥರ ಬದಲಾವಣೆ ಆಗುತ್ತೆ ಅಂದರೆ ಒಂದು ತೀವ್ರವಾದ ರಕ್ತಸ್ರಾವ ಅಥವಾ ಹಿಮರೇಜಿಕ್ ಫೀವರ್ ಅಂತ ಕರಿತೀವಿ. ಸೊ ಅದರಿಂದ ಹಂದಿಗಳು ಬಳಲಿ ಒದ್ದಾಡಿ ಕೊನೆಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಬೇಕಾಗುತ್ತೆ. ನಂತರ ಇದನ್ನು ಆಫ್ರಿಕನ್ ಸ್ವೈನ್ ಫೀವರ್ ಅಂತ ನಾಮಕರಣ ಮಾಡಲಿಕ್ಕೆ ಹಿಂದೆ ಒಂದು ರೀಸನ್ ಇದೆ. ಅದೇನೆಂದರೆ ಈ ಜ್ವರ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಪತ್ತೆ ಹಚ್ಚಲಾಯಿತು? ಆಫ್ರಿಕಾದಲ್ಲಿ. 1920ರ ದಶಕದಲ್ಲಿ ಆಫ್ರಿಕಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಂದಿ ಜ್ವರವನ್ನು ಪತ್ತೆ ಹಚ್ಚಲಾಯಿತು. ಆದ ಕಾರಣ ನಾವು ಅದನ್ನು ಆಫ್ರಿಕನ್ ಸ್ವೈನ್ ಫೀವರ್ ಅಥವಾ ಆಫ್ರಿಕನ್ ಹಂದಿ ಜ್ವರ ಅಂತ ಕರಿತೀವಿ. ಇದರಲ್ಲಿ ಇರುವಂತಹ ಮೇನ್ ಕನ್ಸರ್ನ್ ಅಥವಾ ಕಾಳಜಿ ಏನಂದರೆ ಸಾವಿನ ಪ್ರಮಾಣ 100% ಇರುವುದು. ಹಂದಿ ಜ್ವರ ಬಂತು ಅಂತ ಇದ್ದರೆ ಆ ಹಂದಿಯ ಕತೆ ಅಥವಾ ಜೀವನ ಮುಗೀತು ಅಂತ ಅರ್ಥ. ಅದಕ್ಕೆ ಯಾವುದೇ ಥರನಾದಂಥ ವ್ಯಾಕ್ಸಿನ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ. ಸೊ ಹಾಗಾಗಿಯೇ ಹಂದಿ ಸಾಕಾಣಿಕೆ ಮಾಡುವಂತಹ ಫಾರ್ಮರ್ಸ್ ಆಗಿರ್ಬೋದು, ರೈತರಾಗಿರ್ಬೋದು ಅಥವಾ ಬಿಸ್ನೆಸ್ಮೆನ್ ಆಗಿರ್ಬೋದು, ಅವರು ಇದಕ್ಕೆ ಸಿಕ್ಕಾಪಟ್ಟೆ ಭಯಪಡ್ತಾರೆ. ಹಾಗಾಗಿ ಇಲ್ಲಿ ಇರುವಂತಹ ಸಾವಿನ ಪ್ರಮಾಣ 100% ಆಗಿರುತ್ತೆ. ಇದಕ್ಕೆ ಯಾವುದೇ ಚಿಕಿತ್ಸೆ ಇರಲ್ಲ. ಪ್ರಾಣಿಗಳನ್ನು ಕೊಲ್ಲುವುದು ಈ ಸೋಂಕನ್ನು ತಡೆಗಟ್ಟಲಿಕ್ಕೆ ಅಥವಾ ಇದನ್ನು ಹರಡೋದನ್ನು ನಿಲ್ಲಿಸಲು ಇರುವಂಥ ಒಂದೇ ಒಂದು ವಿಧಾನ, ಅದು ಏಕೈಕ ಮಾರ್ಗ ಆಗಿರುತ್ತೆ. ಸೊ ಆಫ್ರಿಕನ್ ಸ್ವೈನ್ ಫೀವರ್ ಬಗ್ಗೆ ತಿಳ್ಕೊಂಡ್ರಿ. ಮುಂದೆ ನಿಸಾರ್ ಮಿಷನ್. ನಿಸಾರ್ ಅಂದರೆ ಹೆಸರಲ್ಲೇ ಇದೆ, ಪ್ರಶ್ನೆ ಕೇಳ್ಬೋದು MCQಸಲ್ಲಿ. ನಿಸಾರ್ ಮಿಷನ್ ಈಸ್ ರಿಲೇಟೆಡ್ ಟು. ನಿಸಾರ್ ಮಿಷನ್ ಎಂದರೇನು ಅಂತ. ಸೊ ನಿಸಾರ್ ಅಂದರೆ ನಿಮಗೆ ಆ ವರ್ಡಲ್ಲೇ ಫುಲ್ ಫಾರ್ಮ್ ಇದೆ. ಎನ್ ಅಂದರೆ ನಾಸಾ, ಐ ಅಂದರೆ ಇಸ್ರೋ, SAR ಅಂದರೆ ಸಿಂಥೆಟಿಕ್ ಅಪರ್ಚರ್ ರೇಡಾರ್. ಸೊ ನಾಸಾ, ಇಸ್ರೋ, ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಮಿಷನ್, ನಿಸಾರ್ ಮಿಷನ್. ಸೊ ಈ ಮಿಷನ್ನ ಜಂಟಿಯಾಗಿ ನಾಸಾ ಮತ್ತು ಇಸ್ರೋ ಬಾಹ್ಯಾಕಾಶ ಸಂಸ್ಥೆಗಳು, ಸೊ ಸ್ಪೇಸ್ ಆರ್ಗನೈಸೇಷನ್ಸ್, ನಾಸಾ ಅಂದರೆ ಅಮೇರಿಕಾದ್ದು, ಇಸ್ರೋ ಅಂದರೆ ಇಂಡಿಯಾದ್ದು. ಸೊ ಈ ಸಂಸ್ಥೆಗಳು ಜಂಟಿಯಾಗಿ 2023ರಲ್ಲಿ ಲಾಂಚ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಹಾಗಾದರೆ ಈ ಮಿಷನ್ನ ಟೋಟಲ್ ಜೀವಿತಾವಧಿ ಎಷ್ಟಿರುತ್ತೆ ಅಂದರೆ, ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಅಂದರೆ 3 ವರ್ಷಗಳ ಕಾಲ ಕಾರ್ಯಾಚರಣೆ ಮಾಡುತ್ತೆ. ಈ ಟೈಮಲ್ಲಿ ಏನು ಮಾಡುತ್ತೆ, ಪ್ರತಿ 12 ದಿನಗಳಿಗೊಮ್ಮೆ ಒನ್ಸ್ ಇನ್ 12 ಡೇಸ್ ಇಡೀ ಭೂಗ್ರಹ ಕಂಪ್ಲೀಟ್ ಅರ್ತ್ನ ಸ್ಕ್ಯಾನ್ ಮಾಡಿ ನಿಕಟವಾಗಿ ಅಕ್ಯುರೇಟಾಗಿ ಒಂದು ಮ್ಯಾಪಿಂಗ್ ಮಾಡುತ್ತೆ. ಸೊ ಮ್ಯಾಪ್ ಅಂದರೆ ಎಲ್ಲೆಲ್ಲಿ ವಾಲ್ಕೆನೋ ಇದೆ, ಎಲ್ಲೆಲ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ನಮ್ಮ ಪೋಲಾರ್ ರೀಜನ್ಸಲ್ಲಿ ಐಸ್ ಹೇಗೆ ಕಮ್ಮಿ ಆಗ್ತಾ ಇದೆ, ಹಿಮ ಹೇಗೆ ಕರಗ್ತಾ ಇದೆ, ಸೊ ಜೊತೆಗೆ ಫಾರೆಸ್ಟ್ ಕವರ್ ಅಥವಾ ನಮ್ಮ ಕಾಡು ಹೇಗೆ ಸರ್ವನಾಶ ಆಗ್ತಾ ಇದೆ, ನಾಶ ಆಗ್ತಾ ಇದೆ, ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು. ಸೊ ಈ ಥರ
ಜಾಗತಿಕ ಪರಿಸರ ಬದಲಾವಣೆ ಅಥವಾ ಡಿಸಾಸ್ಟರ್ಸ್ ಅಪಾಯಗಳು, ಅದರ ಜೊತೆಗೆ ಹವಾಮಾನ ಬದಲಾವಣೆಯ ಪರಿಣಾಮಗಳು. ಸೊ ಇದರ ಕುರಿತು ಒಂದು ಸ್ಕ್ಯಾನ್ ಮಾಡಿ, ಸ್ಟಡಿ ಮಾಡಿ, ಬ್ಲೂ ಪ್ರಿಂಟ್ ರೆಡಿ ಮಾಡಿ ಒನ್ಸ್ ಇನ್ 12 ಡೇಸ್, 12 ದಿನಗಳಿಗೊಮ್ಮೆ ಅಂತಹ ಒಂದು ಡೇಟಾನ ಅಥವಾ ಮ್ಯಾಪ್ನ ನಮ್ಮ ಸೈಂಟಿಸ್ಟ್ಗಳ ಮುಂದೆ ಇಡುತ್ತೆ. ಅದನ್ನು ಬಳಸ್ಕೊಂಡು ಬೇರೆ ಬೇರೆ ಸರ್ಕಾರಗಳಾಗಿರ್ಬೋದು, ಬೇರೆ ಬೇರೆ ದೇಶಗಳಾಗಿರ್ಬೋದು, ಹೀಗೆ ಈ ನಿಟ್ಟಿನಲ್ಲಿ ನಾವು ಅಪಾಯಗಳನ್ನು ತಡೆಗಟ್ಟಬಹುದು, ಜಾಗತಿಕ ಪರಿಸರ ಬದಲಾವಣೆ ಕಮ್ಮಿ ಮಾಡ್ಬೋದು, ಅಥವಾ ಇದರ ಪರಿಣಾಮಗಳನ್ನು ನಾವು ಹೇಗೆ ಹೋಗಲಾಡಿಸ್ಬೋದು, ಅದ್ರ ಬಗ್ಗೆ ಒಂದು ಡಿಸಿಷನ್ ತಗೊಂಡು ಒಂದು ಸ್ಕೀಮ್ ಆಗಿರಲಿ ಅಥವಾ ಹೊಸ ಮಿಷನ್ ಆಗಿರಲಿ ಅಥವಾ ತಡೆಗಟ್ಟುವಿಕೆಯಲ್ಲಿ ಒಂದು ಇನಿಷಿಯೇಟಿವ್ ಆಗಿರಲಿ ಲಾಂಚ್ ಮಾಡ್ಬೋದು. ಆಬ್ವಿಯಸ್ಲಿ ಇದರ ಅವಶ್ಯಕತೆ ಇದೆ. ಯಾಕಂದರೆ ಈ ಪರಿಸರ ಬದಲಾವಣೆಯಿಂದ ಏನೇನಾಗ್ತಾ ಇದೆ ನಮಗೆಲ್ಲ ನೋಡ್ತಾನೆ ಇದ್ದೀವಿ. ಮಳೆಗಾಲದಲ್ಲಿ ಅತಿ ಮಳೆ ಆಗುತ್ತೆ, ಬೇಸಿಗೆ ಕಾಲದಲ್ಲಿ ಅತಿ ಬಿಸಿಲಿರುತ್ತೆ, ಹೀಟ್ ವೇವ್ಸ್ ಥರ ಬರುತ್ತೆ. ಸೊ ಹಾಗಾಗಿ ಅತಿವೃಷ್ಟಿ, ಅನಾವೃಷ್ಟಿ ಇದೆಲ್ಲ ಒಂದು ಪರಿಣಾಮ, ಕೆಲವು ಪರಿಣಾಮಗಳು ಎದುರದ್ದು ಜಾಗತಿಕ ಪರಿಸರ ಬದಲಾವಣೆಯ ಕೆಲವೊಂದು ಪ್ರಮುಖ ಪರಿಣಾಮಗಳು. ಸೊ ಇದರ ಜೊತೆಗೆ ಓಝೋನ್ ಹೋಲ್ ಆಗಿರ್ಬೋದು, ಅಥವಾ ನಮ್ಮ ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕ್ ರೀಜನ್ಸಲ್ಲಿ ಹಿಮ ಕರಗುವಿಕೆ ಆಗಿರ್ಬೋದು. ಸೊ ಈ ಥರ ಹಲವಾರು ಚಾಲೆಂಜಸ್ಗಳು ಅಥವಾ ಪರಿಣಾಮಗಳು ಈ ಗ್ಲೋಬಲ್ ಎನ್ವೈರ್ಮೆಂಟ್ ಚೇಂಜಸ್ಸಿಂದ ಆಗ್ತಾಯಿದೆ. ಸೊ ಇದನ್ನು ತಡೆಗಟ್ಟಬೇಕು ಅಂದರೆ ಮೊದಲು ನಮ್ಮ ನಮ್ಮ ಗ್ರಹ ಆದಂತಹ ಭೂಮಿ, ಇದರ ಮೇಲ್ಮೈ ಯಾವ ಥರ ಇದೆ, ಎಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಪ್ರಾಬ್ಲಮ್ ಅರ್ಥ ಆದರೆ ತಾನೇ ಸೊಲ್ಯೂಷನ್ ನಾವು ಕೊಡೋಕ್ಕಾಗೋದು. ಸೊ ಹಾಗಾಗಿ ಈ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಮಿಷನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಏನು ಹೆಸರು? ನಿಸಾರ್ ಮಿಷನ್. ನಾಸಾ ಹೆಸರು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಮಿಷನ್. ಸೊ ಬೀಯಿಂಗ್ ಲಾಂಚ್ಡ್ ಬೈ ನಾಸಾ ಮತ್ತು ಇಸ್ರೋ ಜಂಟಿ ಮಿಷನ್ ಆಗಿರುತ್ತೆ. 2023ರಲ್ಲಿ ಲಾಂಚ್ ಮಾಡ್ತಾರೆ. ಯಾವುದರ ಕುರಿತು ಅಧ್ಯಯನ ಮಾಡುತ್ತೆ ಅಂತಂದರೆ ಅಪಾಯಗಳು ಮತ್ತು ಜಾಗತಿಕ ಪರಿಸರ ಬದಲಾವಣೆ ಜೊತೆಗೆ ಹವಾಮಾನ ಬದಲಾವಣೆ ಪರಿಣಾಮಗಳು. 3 ವರ್ಷ ಕಾರ್ಯಾಚರಣೆಯಲ್ಲಿರುತ್ತೆ. ಅಂದರೆ 2023ಕ್ಕೆ ಲಾಂಚ್ ಮಾಡಿದ್ರೆ 2026ರವರೆಗೂ ಪ್ರತಿ 12 ದಿನಗಳಿಗೊಮ್ಮೆ ನಮ್ಮ ಭೂಮಿಯ ಮೇಲ್ಮೈಯನ್ನು ಸ್ಕ್ಯಾನ್ ಮಾಡಿ ಒಂದು ನಿಕಟವಾದ ಮ್ಯಾಪ್ ಅಥವಾ ಪತ್ರಿಕೆ ನಕ್ಷೆಯನ್ನು ರಿಲೀಸ್ ಮಾಡುತ್ತೆ. ಇದರ ವೈಶಿಷ್ಟ್ಯತೆ ಏನಂದರೆ, ಎಷ್ಟು ಪವರ್ಫುಲ್ ಆಗಿರುತ್ತೆ ಈ ಮಿಷನ್ ಅಂದರೆ, ಟೆನ್ನಿಸ್ ಕೋರ್ಟ್ ನೋಡಿರ್ತೀರಲ್ಲ. ಸೊ ಟೆನ್ನಿಸ್ ಕೋರ್ಟ್ ಎಷ್ಟಿರುತ್ತೆ? ಒಂದು 40x20 ಇರುತ್ತೆ ಸೈಜಲ್ಲಿ. ಒಂದು 800 ಸ್ಕ್ವೇರ್ ಫೀಟ್ ಅಂದ್ಕೊಳ್ಳಿ. ಸೊ 800 ಸ್ಕ್ವೇರ್ ಫೀಟಲ್ಲಿ ಅರ್ಧ ಇಂಚಲ್ಲಿ ಏನು ನಡೆಯುತ್ತೆ ಅಂತ ಅಕ್ಯುರೇಟಾಗಿ ಹೇಳ್ಬೋದು. ಸೊ ಇದರರ್ಥ ಆ ಒಂದು ಸ್ಯಾಟಲೈಟ್ ಮೇಲ್ಗಡೆಯಿಂದ ತನ್ನ ಕ್ಯಾಮ್ರಾ ಆನ್ ಮಾಡಿದ್ರೆ ನಮ್ಮ ಮುಖದಲ್ಲಿ ಕಣ್ಣು ಸಹ ಝೂಮ್ ಇನ್ ಮಾಡಿ ಎಕ್ಸಾಕ್ಟ್ ಏನೂ ಡಿಸ್ಟಾರ್ಷನ್ ಆಗದೇ ಇರೋ ಥರ ಒಂದು ಇಮೇಜನ್ನು ಕ್ಯಾಪ್ಚರ್ ಮಾಡುವಂತಹ ಎಬಿಲಿಟಿ ಅಥವಾ ಪವರ್ ಈ ಗ್ರಹಕ್ಕೆ ಇರುತ್ತೆ. ಸೊ ಈ ಉಪಗ್ರಹ ಪ್ರಾಕ್ಟಿಕಲಿ ಹೇಳೋದಾದರೆ ನಾಸಾ ಹೇಳಿರೋ ಪ್ರಕಾರ ಅವರ ಒಂದು ಭಾಷೆಯಲ್ಲಿ ಟೆನ್ನಿಸ್ ಕೋರ್ಟ್ನ ಅರ್ಧದಷ್ಟು ಗಾತ್ರದ ಯಾವುದೇ ಪ್ರದೇಶದಲ್ಲಿನ ಗ್ರಹದ ಮೇಲ್ಮೈ ಭಾಗದಲ್ಲಿ ಇರುವ ಯಾವುದೇ ಚಟುವಟಿಕೆಯನ್ನು 0.4 ಇಂಚುಗಳಷ್ಟು ಚಿಕ್ಕದಾಗಿದ್ದರೂ ಸಹ ಪತ್ತೆ ಮಾಡುತ್ತದೆ. ಜಸ್ಟ್ ಇಮ್ಯಾಜಿನ್. ಸೊ ನಾವೆಲ್ಲ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ, 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದನ್ನೇ ದೊಡ್ಡದು ಅಂದ್ಕೊಂಡಿರ್ತೀವಿ. ಈ ಮಿಷನ್ ಅಡಿಯಲ್ಲಿ ನಾಸಾ ಇದೆಲ್ಲದಕ್ಕಿಂತ ದೊಡ್ಡದಾದಂತಹ ಪವರ್ಫುಲ್ ಒಂದು ಕ್ಯಾಮ್ರಾನ ಅಳವಡಿಸ್ಕೊಂಡಿದೆ. ಸೊ ಅದು ಆ್ಯಕ್ಚುಲಿ ವರ್ಕ್ ಆಗೋದು ರೇಡಾರ್ ಮೇಲೆ. ಅದನ್ನು ಡಿಸ್ಕಸ್ ಮಾಡೋಣ. ಎಷ್ಟು ಪವರ್ಫುಲ್ ಇರುತ್ತೆ ಅಂದರೆ, ಟೆನ್ನಿಸ್ ಕೋರ್ಟ್ನ ಅರ್ಧ ಭಾಗದಲ್ಲಿ 0.4 ಇಂಚಲ್ಲಿ ಏನಿರುತ್ತೆ ಅಂತ ಸಹ ಈ ಮಿಷನ್ ಅಥವಾ ಈ ಒಂದು ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ಸೊ ಇದು ಇದರ ಮೊದಲ ವೈಶಿಷ್ಟ್ಯತೆ ಆಗಿರುತ್ತೆ. ನಂತರ ಈ ಉಪಗ್ರಹನ ನಾಸಾ ಆರಂಭ ಮಾಡಿದ ಅತಿ ದೊಡ್ಡ ಪ್ರತಿಫಲಕ ಆ್ಯಂಟೆನಾ ಹೊಂದಿರುತ್ತದೆ. ಸೊ ಈ ಉಪಗ್ರಹದಲ್ಲಿ, ಈ ಮಿಷನಲ್ಲಿ ನಾಸಾ ಇಲ್ಲಿವರೆಗೂ ಅಮೇರಿಕ ಸ್ಪೇಸ್ ಏಜೆನ್ಸಿ ನಾಸಾ ಬಳಕೆ ಮಾಡಿದ ಅಥವಾ ಆರಂಭ ಮಾಡಿದ ಅತಿ ದೊಡ್ಡ ಪ್ರತಿಫಲಕ ಆ್ಯಂಟೆನಾ ಹೊಂದಿರುತ್ತದೆ. ಸೊ ಈ 2 ಪಾಯಿಂಟ್ಸ್ಗಳು ಇದರ ವೈಶಿಷ್ಟ್ಯತೆಯನ್ನು ತೋರಿಸುತ್ತೆ. ಯಾವುದು? ನಿಸಾರ್ ಮಿಷನ್ ವೈಶಿಷ್ಟ್ಯತೆ. ಸೊ ಇಷ್ಟಾಗಿತ್ತು. ನೆಕ್ಸ್ಟು ಅಮೇರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಪಾನ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಇವರೆಲ್ಲ ಸೇರಿ ಹೊಸ ಉಪಕ್ರಮ ಅಥವಾ ಹೊಸ ಇನಿಷಿಯೇಟಿವ್ನ ಲಾಂಚ್ ಮಾಡಿದ್ದಾರೆ. ಅದರ ಹೆಸರು ಪಾರ್ಟ್ನರ್ಸ್ ಇನ್ ದಿ ಬ್ಲೂ ಪೆಸಿಫಿಕ್ ಇನಿಷಿಯೇಟಿವ್. ಸೊ ಈ ಇನಿಷಿಯೇಟಿವ್ನ ಲಾಂಚ್ ಮಾಡಿದವರು ಯಾರು? ಅಮೇರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಯಾರು ಅಂತ ಕೇಳಿದರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಪಾನ್ ಹಾಗೂ ಯುನೈಟೆಡ್ ಕಿಂಗ್ಡಮ್. ಇದರ ಹೆಸರು ಪಾರ್ಟ್ನರ್ಸ್ ಇನ್ ದಿ ಬ್ಲೂ ಪೆಸಿಫಿಕ್ ಇನಿಷಿಯೇಟಿವ್. ಸೊ ಬ್ಲೂ ಪೆಸಿಫಿಕ್ ಅಂದರೆ ಪೆಸಿಫಿಕ್ ಓಷನ್, ಪೆಸಿಫಿಕ್ ಸರೋವರ. ಸೊ ಇದರ ಸುತ್ತಮುತ್ತ ಅಥವಾ ಈ ಒಂದು ಓಷನಲ್ಲಿ ಇರುವಂತಹ ಐಲ್ಯಾಂಡ್ಗಳು, ಇವರ ಒಂದು ಕ್ಷೇಮಾಭಿವೃದ್ಧಿ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈ ಉದ್ದೇಶಗಳನ್ನ ಇಟ್ಕೊಂಡು
ಈ ಇನಿಷಿಯೇಟಿವನ್ನು ಲಾಂಚ್ ಮಾಡಲಾಗಿದೆ. ಇದು ಆಬ್ಜೆಕ್ಟಿವ್ ಆನ್ ಪೇಪರ್ಸ್, ಅಂದರೆ ಹೇಳಕ್ಕೆ ಇರುವಂತಹ ಆಬ್ಜೆಕ್ಟಿವ್. ಬಟ್ ಇನ್ ರಿಯಾಲಿಟಿ ಇದರ ಉದ್ದೇಶ ಚೈನಾ ಅಥವಾ ಅದರ ಅಗ್ರೆಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಾಡಲಾಗಿರುವಂಥ ಇನಿಷಿಯೇಟಿವ್. ಚೈನಾ ಸೌತ್ ಚೈನಾ ಸಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸ್ಥಳಗಳಲ್ಲೂ ಸಹ ತನ್ನ ಒಂದು ಆಕ್ರಮಣಕಾರಿ ಆ್ಯಟಿಟ್ಯೂಡನ್ನು ತೋರಿಸ್ತಾ ಇದೆ. ಸೊ ಅದೊಂಥರ ಪ್ರಶ್ನಾತೀತ ನಾಯಕ ಆಗಲಿಕ್ಕೆ ಹೊರಟಿದೆ. ಯಾರೂ ಅದನ್ನು ಪ್ರಶ್ನೆ ಮಾಡಬಾರ್ದು. ಚಿಕ್ಕ ಚಿಕ್ಕ ರಾಷ್ಟ್ರಗಳು, ಇಂಡೋನೇಷ್ಯಾ, ತೈವಾನ್ ಆಗಿರ್ಬೋದು, ಆಮೇಲೆ ಮಾಲ್ಡೀವ್ಸ್ ಆಗಿರ್ಬೋದು. ಸೊ ಈ ಚಿಕ್ಕ ರಾಷ್ಟ್ರಗಳ ಮೇಲೆ ತನ್ನ ಒಂದು ಪೌರುಷತ್ವ ಅಥವಾ ಪವರ್ನ ತೋರ್ಸೋಕ್ಕೆ ಹೊರಟಿದೆ ಚೈನಾ. ಸೊ ತನ್ನ ಏನು ಮಾಡುತ್ತೋ, ತನಗೆ ಎಲ್ಲಿ ಇಷ್ಟ ಬರುತ್ತೋ ತನ್ನ ಸೇನೆಯನ್ನು ಕಳಿಸ್ಕೊಡುತ್ತೆ, ತನ್ನ ಬೋಟ್ಸು ಅಥವಾ ಸಬ್ಮರೀನ್ಸ್ನ ಕಳಿಸ್ಕೊಡುತ್ತೆ. ಸೊ ಇಂತಹ ಒಂದು ಆ್ಯಟಿಟ್ಯೂಡ್, ಇದರ ವಿರುದ್ಧವಾಗಿ ಬೇರೆ ರಾಷ್ಟ್ರಗಳು ಸಹ ಅಪೋಸ್ ಮಾಡ್ಬೋದು, ಇದನ್ನು ಖಂಡಿಸ್ಬೋದು ಅಂತ ತಿಳಿಸ್ಕೊಡ್ಲಿಕ್ಕೆ ಈ ಥರ ಚಿಕ್ಕ ಪುಟ್ಟ ಇನಿಷಿಯೇಟಿವ್ಗಳನ್ನ ಅವಾಗವಾಗ ಅಮೇರಿಕಾ ಆಗಿರಲಿ, ಇಂಡಿಯಾ ಆಗಿರಲಿ, ಆಸ್ಟ್ರೇಲಿಯಾ ಆಗಿರಲಿ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಹೊಸ ಎಡಿಷನ್ನು ಪಾರ್ಟ್ನರ್ಸ್ ಇನ್ ದಿ ಬ್ಲೂ ಪೆಸಿಫಿಕ್ ಇನಿಷಿಯೇಟಿವ್. ಯಾರ್ಯಾರು ಲಾಂಚ್ ಮಾಡಿದ್ರು? ಅಮೇರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಪಾನ್ ಮತ್ತು ಯುನೈಟೆಡ್ ಕಿಂಗ್ಡಮ್. ನೆನಪಿರಲಿ ಸ್ನೇಹಿತರೆ, ಈ ಇನಿಷಿಯೇಟಿವ್ನಲ್ಲಿ ಸದ್ಯದ ಮಟ್ಟಿಗೆ ಇಂಡಿಯಾ ಇನ್ನೂ ಭಾಗವಹಿಸಿಲ್ಲ. ಸೊ ಹಾಗಾಗಿ ಪೆಸಿಫಿಕ್ ಇನ್ ದಿ ಬ್ಲೂ ಇನಿಷಿಯೇಟಿವ್, ಪಾರ್ಟ್ನರ್ಸ್ ಇನ್ ದಿ ಬ್ಲೂ ಪೆಸಿಫಿಕ್ ಇನಿಷಿಯೇಟಿವ್ನಲ್ಲಿ ಭಾರತ ಪಾಲುದಾರನ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಬೇಕು. ನೆಕ್ಸ್ಟು, ಇದರ ಉದ್ದೇಶ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳೊಂದಿಗೆ ಪರಿಣಾಮಕಾರಿ ಮತ್ತು ಕೌಶಲ್ಯಪೂರ್ಣ ಸಹಕಾರಕ್ಕಾಗಿ ಈ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ಸೊ ಇಲ್ಲಿ ಪೆಸಿಫಿಕ್ ದ್ವೀಪಗಳು ಯಾವ್ಯಾವುದು? ಸೊಲೊಮನ್ ಐಲ್ಯಾಂಡ್ಸ್ ಆಗಿರ್ಬೋದು, ಮಾರ್ಷಲ್ ಐಲ್ಯಾಂಡ್ಸ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಫಿಜಿ ಆಗಿರ್ಬೋದು, ಟೋಂಗಾ ಆಗಿರ್ಬೋದು, ಕುಕ್ ಐಲ್ಯಾಂಡ್ಸ್ ಆಗಿರ್ಬೋದು. ಈ ಥರ ಸುಮಾರು ಐಲ್ಯಾಂಡ್ಸ್ಗಳಿದ್ದಾವೆ, ಸಾವಿರಾರು ಐಲ್ಯಾಂಡ್ಗಳು ಇದ್ದಾವೆ. ಇನ್ಫ್ಯಾಕ್ಟ್ ಚಿಕ್ಕ ಪುಟ್ಟ ಐಲ್ಯಾಂಡ್ ಹಿಡಿದ್ರೆ ಲಕ್ಷಾಂತರ ಐಲ್ಯಾಂಡ್ಸ್ ಆಗುತ್ತೆ. ಬಟ್ ಮೇಜರ್ ಆಗಿರುವಂಥ ದೊಡ್ಡ ದೊಡ್ಡ ಐಲ್ಯಾಂಡ್ಸ್ನ ದ್ವೀಪಗಳನ್ನು ನಾವು ಕನ್ಸಿಡರ್ ಮಾಡಿದ್ರೆ 100ಕ್ಕೂ ಹೆಚ್ಚು ಐಲ್ಯಾಂಡ್ಸ್ಗಳು ಅಥವಾ ದ್ವೀಪಗಳು ಈ ಪೆಸಿಫಿಕ್ ಓಷನಲ್ಲಿ ಕಾಣಸಿಗುತ್ತೆ. ಸೊ ಅಂತಹ ಪೆಸಿಫಿಕ್ ದ್ವೀಪಗಳನ್ನು ಬೆಂಬಲಿಸಲು ಮತ್ತು ಈ ಪ್ರದೇಶದಲ್ಲಿ ರಾಜತಾಂತ್ರಿಕ ಆರ್ಥಿಕ ಸಂಬಂಧಗಳನ್ನು ಉತ್ತೇಜಿಸಲು, ಅಂದರೆ ಡಿಪ್ಲೊಮ್ಯಾಟಿಕ್ ಮತ್ತು ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ಪ್ರಮೋಟ್ ಮಾಡಲು ಈ 5 ದೇಶಗಳ ಅನೌಪಚಾರಿಕ ಕಾರ್ಯವಿಧಾನ ಪಾರ್ಟ್ನರ್ಸ್ ಇನ್ ದಿ ಬ್ಲೂ ಪೆಸಿಫಿಕ್ ಇನಿಷಿಯೇಟಿವ್ ಆಗಿರುತ್ತೆ. ಇದರ ಅವಶ್ಯಕತೆ ಏನಕ್ಕಿದೆ? ದೊಡ್ಡ ದೊಡ್ಡ ರಾಷ್ಟ್ರಗಳು, ಆಸ್ಟ್ರೇಲಿಯಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಸೌತ್ ಅಮೇರಿಕಾ ಆಗಿರ್ಬೋದು, ಆಮೇಲೆ ಯುರೋಪಿಯನ್ ರಾಷ್ಟ್ರಗಳಾಗಿರ್ಬೋದು, ಇವರ ಸೈಜ್ ಇನ್ ಟರ್ಮ್ಸ್ ಆಫ್ ಏರಿಯಾ ಆಗಿರ್ಬೋದು ಅಥವಾ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಆಧಾರದ ಮೇಲೆ ಅಥವಾ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ಥಿಕ ಚಟುವಟಿಕೆಗಳ ಆಧಾರದ ಮೇಲೆ ಆಗಿರ್ಬೋದು ದೊಡ್ಡ ದೊಡ್ಡ ರಾಷ್ಟ್ರಗಳಾಗಿರುತ್ತೆ. ಸೊ ಒಂದು ವಿರೋಧಿ ರಾಷ್ಟ್ರ, ಫಾರ್ ಎಕ್ಸಾಂಪಲ್ ಭಾರತಕ್ಕೆ ಚೈನಾ ಏನಾದರೂ ಅಪೋಸ್ ಮಾಡೋಕ್ಕೆ ಬಂದರೆ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಂಡು ಅದನ್ನು ಎದುರಿಸಿ ಸೋಲಿಸುವಂಥ ಶಕ್ತಿ ನಮ್ಮಲ್ಲಿರುತ್ತೆ. ಬಟ್ ಈ ಥರ ಚಿಕ್ಕ ಪುಟ್ಟ ದ್ವೀಪಗಳ ಮೇಲೆ ಚೈನಾದಂತಹ ಬಲಿಷ್ಠ ಅಥವಾ ಬಲಾಢ್ಯ ರಾಷ್ಟ್ರಗಳು ಅಟ್ಯಾಕ್ ಮಾಡಿದಾಗ ಅಥವಾ ಅಟ್ಯಾಕ್ ಮಾಡ್ತೀವಿ ಅಂತ ಬೆದರಿಸಿದಾಗ ಅವರು ಹೆಲ್ಪ್ಲೆಸ್ ಆಗಿರ್ತಾರೆ. ಸೊ ಆ ಹೆಲ್ಪ್ಲೆಸ್ನೆಸ್ ಅಥವಾ ಆ ಸ್ಯಾಂಕ್ಷನ್ಸ್ ಏನಾದರೂ ನಮ್ಮ ಮಾತು ಕೇಳಿಲ್ಲ ಅಂದರೆ ನಾವು ನಿಮಗೆ ಎಕ್ಸ್ಪೋರ್ಟ್ಸ್ ಕಮ್ಮಿ ಮಾಡ್ತೀವಿ ಅಥವಾ ನಿಮಗೆ ಈ ಸರಕುಗಳನ್ನು ಎಕ್ಸ್ಪೋರ್ಟ್ ಮಾಡಲ್ಲ, ನಿಮ್ಮ ಕಡೆಯಿಂದ ಈ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡಲ್ಲ. ಸೊ ಈ ಥರ ಎಕನಾಮಿಕ್ ಸ್ಯಾಂಕ್ಷನ್ಸ್ ಅಥವಾ ಆರ್ಥಿಕ ಸ್ಯಾಂಕ್ಷನ್ಗಳನ್ನು ಸಹ ಇರ್ಬೋದು. ಸೊ ಅಂತಹ ಸ್ಯಾಂಕ್ಷನ್ಸ್ಗಳಿಂದ ಅಥವಾ ಅಂತಹ ಬೆದರಿಕೆಗಳಿಂದ ಚಿಕ್ಕ ಪುಟ್ಟ ದ್ವೀಪಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಇನಿಷಿಯೇಟಿವ್ನ ಲಾಂಚ್ ಮಾಡಲಾಗಿದೆ. ಯಾವ ದ್ವೀಪಗಳು? ಪೆಸಿಫಿಕ್ ಓಷನಲ್ಲಿ ಇರುವಂತಹ ದ್ವೀಪಗಳು ಯಾವುದ್ಯಾವುದು? ಸೊಲೊಮನ್ ಐಲ್ಯಾಂಡ್ಸ್, ಮಾರ್ಷಲ್ ಐಲ್ಯಾಂಡ್ಸ್, ಸಮೋವಾ, ಟೋಂಗಾ, ಕುಕ್ ಐಲ್ಯಾಂಡ್ಸ್ ಜೊತೆಗೆ ಫಿಜಿ. ಸೊ ಈ ಥರ ಕೆಲವು ಪ್ರಮುಖ ಐಲ್ಯಾಂಡ್ಗಳು. ಇವರನ್ನು ಬೆಂಬಲಿಸಿ ಈ ಪ್ರದೇಶದಲ್ಲಿ ಡಿಪ್ಲೊಮೆಟಿಕ್ ಟೈಸ್ ಅಥವಾ ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ಪ್ರಮೋಟ್ ಮಾಡಲಿಕ್ಕೆ ಇನಿಷಿಯೇಟಿವ್ ಲಾಂಚ್ ಮಾಡಲಾಗಿದೆ. ಇಷ್ಟಾಗಿತ್ತು ಪಾರ್ಟ್ನರ್ಸ್ ಇನ್ ದಿ ಬ್ಲೂ ಪೆಸಿಫಿಕ್ ಇನಿಷಿಯೇಟಿವ್ ಬಗ್ಗೆ. ನೆಕ್ಸ್ಟು, GST ಮಂಡಳಿ ಅಥವಾ GST ಕೌನ್ಸಿಲ್ ಇತ್ತೀಚೆಗೆ ತನ್ನ ಒಂದು 47ನೇ ಮೀಟಿಂಗ್ ಕಂಡಕ್ಟ್ ಮಾಡಿತ್ತು. ಸೊ ಈ ಮೀಟಿಂಗಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ನ ತಗೊಂಡಿದ್ದಾರೆ. ಯಾವ್ಯಾವುದು ಅಂತ ನೋಡೋದಾದರೆ 3 ಸ್ಲ್ಯಾಬ್ ಅಡಿಯಲ್ಲಿ 5%, 12%, 18%. ಸೊ ಈ 3 ಸ್ಲ್ಯಾಬ್ಗಳ ಅಡಿಯಲ್ಲಿ ಹೊಸ ಉತ್ಪನ್ನಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ. 5% ಟ್ಯಾಕ್ಸ್ ಯಾವ್ಯಾವ್ದ ಮೇಲೆ ಹೇರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಪ್ಯಾಕ್ ಆಗಿರುವ ಅಥವಾ ಲೇಬಲ್ ಇರುವ ಮಾಂಸ, ಇದರಲ್ಲಿ ಫ್ರಿಜ್ನಲ್ಲಿ ಇಟ್ಟಂತಹ ಮಾಂಸ ಅದನ್ನು ಹೊರತುಪಡಿಸಿ, ಸೊ ಫ್ರೀಜ್ ಮಾಡಿದ ಮಾಂಸ, ಫ್ರಿಜ್ನಲ್ಲಿ ಇರುವಂಥ ಮಾಂಸ ಅಲ್ಲ, ಫ್ರೀಸ್ ಮಾಡಿದ ಮಾಂಸ, ಇದನ್ನು ಹೊರತುಪಡಿಸಿ ಲೇಬಲ್ ಇರುವ ಮಾಂಸ, ಸೊ ಲೇಬಲ್ ಇರುವ ಮಾಂಸ ಜೊತೆಗೆ ಪ್ಯಾಕ್ ಆಗಿರೋ ಮಾಂಸ, ಇದಾದಮೇಲೆ ಮೀನು, ಮೊಸರು, ಪನ್ನೀರು, ಜೇನುತುಪ್ಪ, ಫಾಕ್ಸ್ನಟ್, ಗೋಧಿ ಮತ್ತು ಇತರ ಏಕದಳ ಧಾನ್ಯಗಳು, ಅದರ ಜೊತೆಗೆ ಗೋಧಿ ಹಿಟ್ಟು, ಬೆಲ್ಲ ಮತ್ತು ಮಂಡಕ್ಕಿ. ಸೊ ಇಷ್ಟು ಪದಾರ್ಥಗಳ ಮೇಲೆ ಇನ್ಮೇಲೆ 5% GSTನ ಹಾಕಬೇಕು ಅಂತ GST ಕೌನ್ಸಿಲ್ ಅಥವಾ ಮಂಡಳಿ ಡಿಸೈಡ್ ಮಾಡಿದೆ. ಸೊ ರಿಪೀಟ್ ಮಾಡ್ತೀನಿ, ಮೊಟ್ಟ ಮೊದಲ ಬಾರಿಗೆ ಈ ಉತ್ಪನ್ನಗಳ ಮೇಲೆ
ಟ್ಯಾಕ್ಸನ್ನ ಅಥವಾ ಜಿ ಎಸ್ ಟಿನ ಹೇರಬೇಕು ಅಂತ ಜಿ ಎಸ್ ಟಿ ಕೌನ್ಸಿಲ್ ಡಿಸೈಡ್ ಮಾಡಿದೆ. ಎಷ್ಟು? 5% ಟ್ಯಾಕ್ಸು. ಯಾವುದ್ರ ಮೇಲೆ? ಪ್ಯಾಕ್ ಆಗಿರುವ ಅಥವಾ ಲೇಬಲ್ ಇರುವ ಮಾಂಸ, ಮೀನು, ಮೊಸರು, ಪನ್ನೀರು, ಜೇನುತುಪ್ಪ, ಫಾಕ್ಸ್ನಟ್, ಗೋಧಿ ಮತ್ತು ಇತರ ಏಕದಳ ಧಾನ್ಯಗಳು, ಜೊತೆಗೆ ಗೋಧಿ ಹಿಟ್ಟು, ಬೆಲ್ಲ, ಮಂಡಕ್ಕಿ. 5% ಟ್ಯಾಕ್ಸ್ ಇಂಥ ವಸ್ತುಗಳ ಮೇಲೆ. ಇದಾದಮೇಲೆ 12% ಟ್ಯಾಕ್ಸ್ ಯಾವುದ್ರ ಮೇಲೆ ಹೇರಲಾಗುತ್ತೆ? ಅಟ್ಲಾಸ್ ಮ್ಯಾಪ್ ಏನಿರುತ್ತಲ್ಲ, ಸೊ ಅಟ್ಲಾಸ್ ಸೇರಿದಂತೆ ವಿವಿಧ ನಕಾಶೆಗಳು ಅಥವಾ ನಕ್ಷೆಗಳು ಮತ್ತು ಚಾರ್ಟ್ಗಳ ಮೇಲೆ ಈ ತೆರಿಗೆಯನ್ನು ಹೇರಲಾಗುತ್ತೆ. ಇದಲ್ಲದೆ ದಿನಕ್ಕೆ 1,000 ರೂಪಾಯಿಗಿಂತ ಕಡಿಮೆ ಶುಲ್ಕ ವಿಧಿಸುವ ಹೋಟೆಲ್ ಕೊಠಡಿಗಳ ಮೇಲೂ ಸಹ 12% ಟ್ಯಾಕ್ಸನ್ನು ವಿಧಿಸಲಾಗುತ್ತೆ. ಇದಾದಮೇಲೆ 18% ಟ್ಯಾಕ್ಸ್ ಯಾವುದ್ರ ಮೇಲೆ ಹೇರಲಾಗುತ್ತೆ? ಬ್ಯಾಂಕ್ಗಳು ಚೆಕ್ ಸೌಲಭ್ಯ ನೀಡುವುದಕ್ಕೆ ವಿಧಿಸುವ ಶುಲ್ಕದ ಮೇಲೆ. ಸೊ ಬ್ಯಾಂಕ್ಗಳು ತಮಗೆ ಚೆಕ್ ಬುಕ್ ಕೊಡಲಿಕ್ಕೆ ಅಥವಾ ಚೆಕ್ ಲೀಫ್ ಡಿಮ್ಯಾಂಡ್ ಮಾಡಿದಾಗ ಕೊಡಬೇಕಾದ್ರೆ ಒಂದು ಟ್ಯಾಕ್ಸನ್ನು ಇಂಪೋಸ್ ಮಾಡ್ತಾರೆ. ಸೊ ಆ ಒಂದು ಶುಲ್ಕ, ಟ್ಯಾಕ್ಸ್ ಅನ್ನೋದಕ್ಕಿಂತ ಫೀ ಅಂತೀವಿ. ಆ ಫೀ ಮೇಲೆ 18% ಟ್ಯಾಕ್ಸ್ನ ಬ್ಯಾಂಕ್ಗಳ ಮೇಲೆ ನಾವು ವಿಧಿಸ್ತಾ ಇದ್ದೀವಿ ಅಂತ ಜಿ ಎಸ್ ಟಿ ಮಂಡಳಿ ಅಥವಾ ಕೌನ್ಸಿಲ್ ಒಂದು ಡಿಸಿಷನ್ನ ತೊಗೊಂಡಿದೆ. ಸೊ 47ನೇ ಮೀಟಿಂಗು ಅದರ ಔಟ್ಕಮ್ಸ್ ಇಷ್ಟಾಗಿರುತ್ತೆ ನೆನಪಲ್ಲಿ. ಹಾಗಾದರೆ ಜಿ ಎಸ್ ಟಿ ಕೌನ್ಸಿಲ್ ಅಥವಾ ಜಿ ಎಸ್ ಟಿ ಮಂಡಳಿ ಎಂದರೇನು? ಸ್ನೇಹಿತರೆ, ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ 279 ಕ್ಲಾಸ್ 1 279 ಸಬ್ಸೆಕ್ಷನ್ 1 ಈ ವಿಧಿಯ ಪ್ರಕಾರ ಜಿ ಎಸ್ ಟಿ ಕೌನ್ಸಿಲ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದರ ಉದ್ದೇಶ ಕೇಂದ್ರ ಮತ್ತು ರಾಜ್ಯಗಳ ಜಂಟಿ ವೇದಿಕೆಯಾಗಿ ಪರಿವರ್ತನೆ ಹೊಂದಲಿ ಅಂತ. ಸೊ ಜಿ ಎಸ್ ಟಿ ಇಂಪೋಸ್ ಮಾಡಿದ್ಮೇಲೆ ಜಿ ಎಸ್ ಟಿ ಫಸ್ಟ್ ಆಫ್ ಆಲ್ ಇಂಪೋಸ್ ಮಾಡೋ ಮುಂಚೆನೇ ಹಲವಾರು ವೈಷಮ್ಯಗಳು ಅಥವಾ ವೈಮನಸ್ಸುಗಳು ಅಥವಾ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇತ್ತು. ಸೊ ಅದನ್ನು ಹೋಗಲಾಡಿಸೋಕ್ಕೆ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಅಥವಾ ಒಂದು ಕಾಮನ್ ವೇದಿಕೆಯಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡಿ ಬಗೆಹರಿಸಲಿಕ್ಕೆ ಎಸ್ಟಾಬ್ಲಿಷ್ ಮಾಡಿರುವಂಥ ಒಂದು ಕೌನ್ಸಿಲ್ ಅಥವಾ ಮಂಡಳಿ ಜಿ ಎಸ್ ಟಿ ಕೌನ್ಸಿಲ್ ಆಗಿರುತ್ತೆ. ಸೊ ಇದು ಕೇಂದ್ರ ಮತ್ತು ರಾಜ್ಯಗಳ ಜಂಟಿ ವೇದಿಕೆ ಆಗಿರುತ್ತೆ. ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ಬೋದು? ಇದರ ಕಾಂಪೋಸಿಷನ್ ಅಥವಾ ಸಂಯೋಜನೆ ಕೇಳ್ಬೋದು. ಸೊ ಜಿ ಎಸ್ ಟಿ ಕೌನ್ಸಿಲ್ನ ಹೆಡ್ ಯಾರು ಮಾಡ್ತಾರೆ ಅಥವಾ ಇದರ ಹೆಡ್ ಯಾರು ಅಂತ ಕೇಳಿದ್ರೆ ಕೇಂದ್ರ ಹಣಕಾಸು ಸಚಿವರು, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇದರ ಅಧ್ಯಕ್ಷರಾಗಿರ್ತಾರೆ. ಇವರಾದ ನಂತರ ಯೂನಿಯನ್ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್, ಇವರು ಇದರ ಮೆಂಬರ್ ಆಗಿರ್ತಾರೆ. ಜೊತೆಗೆ ಈ ಮಂಡಳಿಯ ಒಂದು ಉಸ್ತುವಾರಿಯನ್ನು ಸಹ ವಹಿಸಿರ್ತಾರೆ. ಇವರಲ್ಲದೆ ಇವರ ಜೊತೆಗೆ ರಾಜ್ಯದ ಹಣಕಾಸು ಸಚಿವರು ಅಥವಾ ತೆರಿಗೆ ಉಸ್ತುವಾರಿ ಸಚಿವರು, ಸೊ ತೆರಿಗೆ ಉಸ್ತುವಾರಿ ಹೊತ್ತಿರುವಂಥ ಸಚಿವರು, ಕೆಲವೊಂದು ರಾಜ್ಯಗಳಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅಥವಾ ಹಣಕಾಸು ಸಚಿವರು ಸಪ್ರೇಟ್ ಆಗಿರಲ್ಲ. ಯೂಶ್ವಲಿ ರಾಜ್ಯದ ಮುಖ್ಯಮಂತ್ರಿನೇ ಆ ಒಂದು ಸಚಿವಾಲಯವನ್ನು ತಮ್ಮ ಬಳಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಎಷ್ಟು ದುಡ್ಡು ಕೊಡಬೇಕು, ಯಾವ ಥರ ಬಳಸಬೇಕು, ಸೊ ಇದೆಲ್ಲ ಕ್ರೂಷಿಯಲ್ ಡಿಸಿಷನ್ಸ್ ಆಗಿರುತ್ತೆ. ಸೊ ಈ ಡಿಸಿಷನ್ಸ್ ರಿಲೇಟೆಡ್ ಡಿಸೈಡ್ ಮಾಡೋಕ್ಕೆ ಆ ಒಂದು ಸಚಿವಾಲಯವನ್ನು ತಮ್ಮ ಬಳಿ ಇಟ್ಕೊಂಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹತ್ರ ಈ ಒಂದು ಹಣಕಾಸು ಸಚಿವಾಲಯ ಇದೆ. ಸೊ ಇದರ ಮೆಂಬರ್ಸ್ ಯಾರ್ಯಾರಾಗಿರ್ತಾರೆ? ರಾಜ್ಯದ ಹಣಕಾಸು ಸಚಿವರು ಅಥವಾ ತೆರಿಗೆ ಉಸ್ತುವಾರಿ ಹೊತ್ತಿರುವ ಸಚಿವರಾಗಿರ್ತಾರೆ ಅಥವಾ ವ್ಯಕ್ತಿಗಳಾಗಿರ್ತಾರೆ. ಅದಲ್ಲದೆ ಇನ್ ಕೇಸ್ ರಾಜ್ಯದ ಹಣಕಾಸು ಸಚಿವರು ಈ ಮೀಟಿಂಗ್ನ ಅಟೆಂಡ್ ಆಗದೇ ಇದ್ದರೆ ಅವರ ಪರವಾಗಿ ಪ್ರತಿ ರಾಜ್ಯ ಸರ್ಕಾರದಿಂದ ಸದಸ್ಯರಾಗಿ ನಾಮನಿರ್ದೇಶನಗೊಂಡ ಯಾವುದೇ ಇತರ ಸಚಿವರು ಸಹ ಜಿ ಎಸ್ ಟಿ ಮಂಡಳಿ ಅಥವಾ ಕೌನ್ಸಿಲ್ ಮೀಟಿಂಗ್ಗೆ ಹೋಗಿ ಅಟೆಂಡ್ ಆಗ್ಬೋದು. ಸೊ ಹಾಗಾಗಿ ಇದೊಂದು ಜಂಟಿ ವೇದಿಕೆ. ಇದನ್ನು ಹೆಡ್ ಮಾಡೋರು ಅಥವಾ ಇದರ ಅಧ್ಯಕ್ಷರು ಯಾರು? ಕೇಂದ್ರ ಹಣಕಾಸು ಸಚಿವರು. ಸದಸ್ಯರು ಯಾರಾಗಿರ್ತಾರೆ? ಕೇಂದ್ರದ ಹಣಕಾಸು ಖಾತೆ ರಾಜ್ಯ ಸಚಿವರು ಜೊತೆಗೆ ರಾಜ್ಯದ ಇತರೆ ಹಣಕಾಸು ಸಚಿವರು. ಸೊ ಇವರೆಲ್ಲ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಹೊಸದಾಗಿ ಯಾವ ಉತ್ಪನ್ನಗಳ ಮೇಲೆ ಅಥವಾ ಯಾವ ಪ್ರಾಡಕ್ಟ್ಸ್ ಮೇಲೆ ನಾವು ಜಿ ಎಸ್ ಟಿಯನ್ನು ಹೇರ್ಬೋದು, ಹೇರಿದ್ರೆ ಎಷ್ಟು % ಹೇರ್ಬೋದು, ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ, ರಾಜ್ಯಗಳಿಗೆ ಏನಾದರೂ ಲಾಸ್ ಆಗುತ್ತಾ, ಸೊ ಅಕಸ್ಮಾತ್ ಲಾಸ್ ಆದರೆ ಈ ನಷ್ಟವನ್ನು ಭರಿಸೋರು ಯಾರು, ಸೊ ಈ ಥರ ಹಲವಾರು ವಿಷಯಗಳ ಬಗ್ಗೆ ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿ ಕೊನೆಗೆ ಡಿಸಿಷನ್ಗೆ ಬರ್ತಾರೆ. ಹಾಗಾದರೆ ಜಿ ಎಸ್ ಟಿ ಕೌನ್ಸಿಲ್ನ ಶಿಫಾರಸುಗಳು ಮ್ಯಾಂಡೇಟರಿನ, ಬೈಂಡಿಂಗ್ ಅಂದರೆ ಇದನ್ನು ಪ್ರಪೋಸ್ ಮಾಡಿದ್ಮೇಲೆ ಕೇಂದ್ರ ಸರ್ಕಾರ ಒಪ್ಕೊಳ್ಳೇಬೇಕಾ? ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರಿ ಅಥವಾ ಕೇಂದ್ರ ಹಣಕಾಸು ಸಚಿವಾಲಯ ಒಪ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಇದೆಯಾ ಅಂತ ಕೇಳ್ಬೋದು. ಇಲ್ಲ ಸ್ನೇಹಿತರೆ, ರೆಕಮೆಂಡೇಟರಿ ನೇಚರ್ ಮಾತ್ರ ಆಗಿರುತ್ತೆ. ಸೊ ಜಿ ಎಸ್ ಟಿ ಮಂಡಳಿ ಅಥವಾ ಕೌನ್ಸಿಲ್ ಏನು ರೆಕಮೆಂಡೇಷನ್ ಕೊಡುತ್ತೆ? ಓನ್ಲಿ ರೆಕಮೆಂಡೇಟರಿ ನೇಚರ್. ಆರ್ಟಿಕಲ್ 279A ಕ್ಲಾಸ್ 4 ಈ ಸಂವಿಧಾನದ ವಿಧಿಯ ಪ್ರಕಾರ ಪ್ರಮುಖ ಶಿಫಾರಸುಗಳು ಏನಿರುತ್ತೆ ಜಿ ಎಸ್ ಟಿ ಕೌನ್ಸಿಲ್ನಿಂದ, ಅದು ರೆಕಮೆಂಡೇಟರಿ ಮಾತ್ರ ಇರುತ್ತೆ. ಸೊ ಅದು ಕೇಂದ್ರ ಸರ್ಕಾರದ ಮೇಲೆ ಬೈಂಡಿಂಗ್ ಇರಲ್ಲ, ಯಾವುದೇ ಥರನಾದಂತಹ ಒತ್ತಡಗಳನ್ನು ಹೇರಲಾಗಲ್ಲ. ಸೊ ಅದು ಇಷ್ಟ ಆದರೆ, ಕನ್ವೀನಿಯೆಂಟ್ ಅನಿಸಿದ್ರೆ ಮಾತ್ರ
ಕೇಂದ್ರ ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು, ಇಲ್ಲಾಂದರೆ ರಿಜೆಕ್ಟ್ ಮಾಡ್ಬೋದು. ಸೊ ಆರ್ಟಿಕಲ್ 279A ಕ್ಲಾಸ್ 4 ಇದಕ್ಕೆ ಸಂಬಂಧಿಸಿದಂತೆ GSTಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಶಿಫಾರಸುಗಳನ್ನು ಮಾಡುತ್ತದೆ. ಇದಲ್ಲದೆ GST ಕೌನ್ಸಿಲ್ ಮಾಡಿರುವಂತಹ ಶಿಫಾರಸುಗಳು ಮ್ಯಾಂಡೇಟರಿ ಆಗಿರಲ್ಲ. ಉದಾಹರಣೆಗೆ ಯಾವುದೇ ಸರಕು ಮತ್ತು ಸೇವಾ ತೆರಿಗೆಗೆ ಅಂದರೆ GSTಗೆ ಒಳಪಡಿಸುವ ಅಥವಾ ಎಕ್ಸಂಪ್ಷನ್ಸ್ ವಿನಾಯಿತಿ ನೀಡುವ ಕುರಿತು ನಿರ್ದಿಷ್ಟವಾಗಿ ಶಿಫಾರಸು ಮಾಡುತ್ತದೆ. ಸೊ ಇಷ್ಟಾಗಿತ್ತು GST ಕೌನ್ಸಿಲ್ ಬಗ್ಗೆ. ನೆಕ್ಸ್ಟು ಜೆಮ್ಕೋ ವ್ಯಾಕ್ 19 ಅನ್ನೋ ಒಂದು ಲಸಿಕೆ. ಯಾವ ಲಸಿಕೆ? mRNA ವ್ಯಾಕ್ಸಿನ್. ಯಾವುದರ ವಿರುದ್ಧವಾಗಿ? COVID-19 ವಿರುದ್ಧವಾಗಿ. ಸೊ ಇದನ್ನು ಇತ್ತೀಚೆಗೆ ನಮ್ಮ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI ಇವರು ಒಂದು ಅನುಮೋದನೆ ಕೊಟ್ಟಿದ್ದಾರೆ ಅಥವಾ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಜೆಮ್ಕೋ ವ್ಯಾಕ್ 19 ಅಂದರೆ ಇದನ್ನು ಅಭಿವೃದ್ಧಿಪಡಿಸಿದವರು ಅಥವಾ ಪ್ರೊಡಕ್ಷನ್ ಮಾಡಿದವರು ಯಾರು? ಜಿನೋವಾ ಬಯೋಫಾರ್ಮಾಸ್ಯೂಟಿಕಲ್ಸ್. ಸೊ ಜಿನೋವಾ ಬಯೋಫಾರ್ಮಾಸ್ಯೂಟಿಕಲ್ಸ್ ಅನ್ನೋ ಒಂದು ಕಂಪನಿ ಇದನ್ನು ಉತ್ಪಾದನೆ ಮಾಡಿ ಮಾರ್ಕೆಟ್ಗೆ ಲಾಂಚ್ ಮಾಡಿದೆ. ಇದನ್ನು ಎಕ್ಸೆಪ್ಟ್ ಮಾಡಿ ಟ್ರಯಲ್ ರನ್ ಮಾಡಿ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತಹ ಒಂದು ಸಂಘಟನೆ ಅಥವಾ ಸಂಸ್ಥೆ ಯಾವುದು ಅಂದರೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಸೊ DCGI. ಹಾಗಾದರೆ ಯಾವ ವ್ಯಾಕ್ಸಿನ್ ಇದು? ಇದನ್ನು ನಾವು mRNA ಕೋವಿಡ್ ವ್ಯಾಕ್ಸಿನ್ ಅಂತ ಕರಿತೀವಿ. mRNA ಅಂದರೆ ಮೆಸೆಂಜರ್ ರೈಬೋ ನ್ಯೂಕ್ಲಿಯಿಕ್ ಆ್ಯಸಿಡ್. mRNA ಅಂದರೆ ಮೆಸೆಂಜರ್ ರೈಬೋ ನ್ಯೂಕ್ಲಿಯಿಕ್ ಆ್ಯಸಿಡ್. ಇದನ್ನು ಮೆಸೆಂಜರ್ ಅಂತ ಏನು ಕರೆಯಲಾಗುತ್ತೆ? ಇಲ್ಲಿ ಜೆಮ್ಕೋ ವ್ಯಾಕ್ 19 ಈ ವ್ಯಾಕ್ಸಿನ್ನ ತೆಗೆದುಕೊಂಡ್ರೆ ಕೆಲವೊಂದು ಇನ್ಫಾರ್ಮೇಷನನ್ನು RNA ಮುಖಾಂತರ ನಮ್ಮ ದೇಹಕ್ಕೆ ತಿಳಿಸ್ಕೊಡ್ಲಾಗುತ್ತೆ ಅಥವಾ ಕಳಿಸ್ಕೊಡ್ಲಾಗುತ್ತೆ. ಸೊ ಈ ಇನ್ಫಾರ್ಮೇಷನ್ನ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಕ್ಯಾರಿ ಮಾಡೋ ಕಾರಣದಿಂದಾಗಿ ಇದನ್ನು ನಾವು ಮೆಸೆಂಜರ್ RNA ಅಂತ ಕರಿತೀವಿ. ಯಾವ ಇನ್ಫಾರ್ಮೇಷನ್ ಇರುತ್ತೆ ಸರ್? RNA ಕೆಲಸ ಏನು? ರೈಬೋ ನ್ಯೂಕ್ಲಿಯಿಕ್ ಆ್ಯಸಿಡ್ ಇದರ ಕೆಲಸ ಏನು? ದೇಹದಲ್ಲಿರುವಂಥ ಸೆಲ್ಗಳಲ್ಲಿ ನ್ಯೂಕ್ಲಿಯಸ್ಸಿಂದ ಇನ್ಫಾರ್ಮೇಷನ್ ತೆಗೆದುಕೊಂಡು ಇನ್ನೊಂದು ಭಾಗಕ್ಕೆ ತಲುಪಿಸುವಂಥ ಕೆಲಸ ಯಾವುದಾಗಿರುತ್ತೆ? RNAದಾಗಿರುತ್ತೆ. ಸೊ ಇಲ್ಲೇನು ಮಾಡುತ್ತೆ? ಈ RNA ಪ್ರೋಟೀನ್, ವೈರಸ್ನ ಮೇಲ್ಭಾಗದಲ್ಲಿ ಇರುವಂತಹ ಪ್ರೋಟೀನ್ ಏನಿರುತ್ತೆ ಆ ಒಂದು ಇನ್ಫಾರ್ಮೇಷನ್ನ ತೆಗೆದುಕೊಂಡು ದೇಹಕ್ಕೆ ಎಂಟ್ರಿ ಕೊಡುತ್ತೆ. ಸೊ ಒಂಥರ ಮಾಕ್ ಡ್ರಿಲ್ ಇದ್ದಂಗೆ. ಫೈರ್ ಸೇಫ್ಟಿಲೆಲ್ಲ ಮಾಡ್ತಾರಲ್ಲ ಮಾಕ್ ಡ್ರಿಲ್ಲು. ಸೊ ಬೆಂಕಿ ಬಿದ್ದಾಗ ಯಾವ ಥರ ನಾವು ರೆಸ್ಪಾನ್ಸಿವ್ ಆಗಿರಬೇಕು, ರೆಸ್ಪಾನ್ಸ್ ಕೊಡಬೇಕು ಅಂತ ತಿಳಿದುಕೊಳ್ಳೋಕ್ಕೆ ಅಥವಾ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಡೆಮೋ ಡ್ರಿಲ್ ಮಾಡ್ತಾರೆ. ಅದೇ ಥರ ಇಲ್ಲಿ ವ್ಯಾಕ್ಸಿನ್ ಸಹ ಹಾಗೆ ಮಾಡುತ್ತೆ. ಏನು ಮಾಡುತ್ತೆ? mRNA ಏನು ಮಾಡುತ್ತೆ? ಒಂದು ವೈರಸ್ನ ಮೇಲ್ಭಾಗದಲ್ಲಿ ಇರುವಂತಹ ಪ್ರೋಟೀನಿಂದನೇ ವೈರಸ್ಸು ದೇಹಕ್ಕೆಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಆ ಪ್ರೋಟೀನ್ನ ಒಂದು ಭಾಗವನ್ನು ಕಟ್ ಮಾಡಿಕೊಂಡು ತನ್ನ ಜೊತೆ ತೆಗೆದುಕೊಂಡು ದೇಹವನ್ನು ಎಂಟರ್ ಮಾಡುತ್ತೆ. ಈ ಕೇಸಲ್ಲಿ ಜೆಮ್ಕೋ ವ್ಯಾಕ್ 19 ಕೇಸಲ್ಲಿ COVID-19 ವೈರಸ್ನ ಮೇಲ್ಭಾಗದಲ್ಲಿರುವಂಥ ಪ್ರೋಟೀನ್ನ ತೆಗೆದುಕೊಂಡು ದೇಹಕ್ಕೆ ಎಂಟ್ರಿ ಕೊಡುತ್ತೆ. ಸೊ ಎಂಟ್ರಿ ಕೊಟ್ಟ ತಕ್ಷಣ ಅದನ್ನು ಫಾರಿನ್ ಬಾಡಿನ ನಾವು ಏನಂತ ಕರಿತೀವಿ? ಆ್ಯಂಟಿಜನ್ ಅಂತ ಕರಿತೀವಿ. ಆ್ಯಂಟಿಜನ್ ಅಂದರೆ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಅಥವಾ ಇತರ ಯಾವುದೇ ರೀತಿಯಾದಂತಹ ಪ್ಯಾಥೋಜನ್ ಆಗಿರ್ಬೋದು. ನಮ್ಮ ದೇಹಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ಇದು ಫಾರಿನ್ ಬಾಡಿ, ಇದರಿಂದ ನಮ್ಮ ದೇಹಕ್ಕೆ ಒಂದು ಹಾನಿ ಉಂಟಾಗುತ್ತೆ ಅಂತ ಡಿಸೈಡ್ ಮಾಡಿ ಅನಲೈಸ್ ಮಾಡಿ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಅದನ್ನು ಫೈಟ್ ಮಾಡಿ ಸಾಯಿಸುತ್ತೆ. ಬಿಕಾಸ್ ಇಟ್ ಈಸ್ ಇನ್ ಸ್ಮಾಲ್ ಅಮೌಂಟ್ ಅಂದರೆ ವ್ಯಾಕ್ಸಿನಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಅದು ಇನ್ಆಕ್ಟಿವೇಟೆಡ್ ವೈರಸ್ನ ಇಂಡ್ಯೂಸ್ ಮಾಡೋದ್ರಿಂದ ಬಾಡಿಯಲ್ಲಿ ದೇಹಕ್ಕೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಎಫೆಕ್ಟ್ ಆಗಲ್ಲ. ಬಟ್ ಉಲ್ಟಾ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸ್ಟ್ರೆಂಥನ್ ಮಾಡುತ್ತೆ ಅಥವಾ ಸಬಲೀಕರಣ ಮಾಡುತ್ತೆ. ಸೊ ಹಾಗಾಗಿ ಇನ್ ಫ್ಯೂಚರ್ ಅಕಸ್ಮಾತ್ ನಿಜವಾಗ್ಲೂ ಕೋವಿಡ್-19 ವೈರಸ್ ನಮ್ಮ ದೇಹವನ್ನು ಒಳಹೊಕ್ಕುವ ಪ್ರಯತ್ನ ಮಾಡಿದ್ರೆ ಅದನ್ನು ಸದೆಬಡಿಯುವಲ್ಲಿ ಈ ಒಂದು ನೆನಪು ಪರಿಣಾಮಕಾರಿ ಆಗಿರುತ್ತೆ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಗೆ. ಸೊ ಹಾಗಾಗಿ ಜೆಮ್ಕೋ ವ್ಯಾಕ್ 19 ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು? ಜಿನೋವಾ ಬಯೋಫಾರ್ಮಾಸ್ಯೂಟಿಕಲ್ಸ್. ಸೊ ಇದಕ್ಕೆ ಅಪ್ರೂವಲ್ ಕೊಟ್ಟವರು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಸೊ ಅದಾದಮೇಲೆ ಇದನ್ನು ದೇಶೀಯವಾಗಿ ತಯಾರಿಸಲಾದ ಭಾರತದ ಮೊದಲ mRNA ಕೋವಿಡ್ ವ್ಯಾಕ್ಸಿನ್ ಅಂತ ಕರಿತೀವಿ. ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ಲಿ ಡೆವಲಪ್ಡ್ mRNA ಕೋವಿಡ್ ವ್ಯಾಕ್ಸಿನ್ ಇದಾಗಿರುತ್ತೆ. ಸೊ ಇಷ್ಟಾಯಿತು ಜೆಮ್ಕೋ ವ್ಯಾಕ್ 19 ಮೇಲೆ. ಇದಾದಮೇಲೆ ಒಂದು ಶ್ರೇಯಾಂಕ, ಅದರ ಹೆಸರು ಜಿಲ್ಲೆಗಳ ಕಾರ್ಯಕ್ಷಮತೆ ಶ್ರೇಣೀಕರಣ ಸೂಚ್ಯಂಕ ಅಂತ ಕರಿತೀವಿ. ಸೊ 2019 ಮತ್ತು 20ನೇ ಸಾಲಿನ ಜಿಲ್ಲೆಗಳ ಕಾರ್ಯಕ್ಷಮತೆ ಶ್ರೇಣೀಕರಣ ಸೂಚ್ಯಂಕ PGID, ಇಂಗ್ಲೀಷಲ್ಲಿ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಫಾರ್ ಡಿಸ್ಟ್ರಿಕ್ಟ್ಸ್ ಫಾರ್ 2019 ಇದನ್ನು ಇತ್ತೀಚೆಗೆ ರಿಲೀಸ್ ಮಾಡಿದ್ರು. ಯಾರು ರಿಲೀಸ್ ಮಾಡಿದ್ರು? ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ. ಸೊ ಯೂನಿಯನ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇವರ ಒಂದು ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಿಪಾರ್ಟ್ಮೆಂಟ್ ಯಾವುದು? ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಹಾಗೂ ಲಿಟ್ರಸಿ. ಇವರು 2019-20ನೇ ಸಾಲಿನ
ಈ ಸೂಚ್ಯಂಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಸೂಚ್ಯಂಕದಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳ ಪರ್ಫಾರ್ಮೆನ್ಸ್, ಯಾವುದರಲ್ಲಿ ಎಜುಕೇಷನ್ ರಿಲೇಟೆಡ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ಅನಲೈಸ್ ಮಾಡಿ ಇವುಗಳಿಗೆ ಒಂದು ರ್ಯಾಂಕ್ ಕೊಡಲಾಗುತ್ತೆ. ಇಷ್ಟು ಪರ್ಸೆಂಟ್ 90% ಅಬೋವ್ ಯಾರು ಸ್ಕೋರ್ ಮಾಡಿದ್ರು, 80% ಬಿಲೋ ಯಾರು ಸ್ಕೋರ್ ಮಾಡಿದ್ರು, ಲೆಸ್ ದೆನ್ 10% ಯಾರು ಸ್ಕೋರ್ ಮಾಡಿದ್ದಾರೆ. ಸೊ ಈ ಥರ ರಿಪೋರ್ಟ್ ಮಾಡಿ ರಿಲೀಸ್ ಮಾಡಲಾಗುತ್ತೆ. ಇದರ ಅವಶ್ಯಕತೆ ಅಥವಾ ಉದ್ದೇಶ ಏನು ಅಂದರೆ, ಈ ರಿಪೋರ್ಟ್ನ ಆಧಾರದ ಮೇಲೆ ಯಾವ್ಯಾವ ಜಿಲ್ಲೆಯಲ್ಲಿ ಇನ್ನೂ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಬೇಕಾಗಿದೆ. ಯಾಕಂದರೆ ಎಲ್ಲದಕ್ಕೂ ಬುನಾದಿ ಎಜುಕೇಷನ್. ನಮ್ಮ ದೇಶದ ಬೆಳವಣಿಗೆ ಆಗಿರ್ಬೋದು, ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ಅಥವಾ ರಾಜಕೀಯ ಬೆಳವಣಿಗೆ ಆಗಿರ್ಬೋದು, ಅಥವಾ ಓವರಾಲ್ ಹ್ಯೂಮನ್ ಡೆವಲಪ್ಮೆಂಟ್ ಆಗಿರ್ಬೋದು, ಅದಕ್ಕೆ ಮೂಲ ಯಾವುದು ಅಂದರೆ ಎಜುಕೇಷನ್, ಸಾಕ್ಷರತೆ. ಸೊ ಹಾಗಾಗಿ ಇದನ್ನು ರಿಯಲೈಸ್ ಮಾಡಲಿಕ್ಕೆ ಈ ಒಂದು ಸೂಚ್ಯಂಕವನ್ನು ಪ್ರತಿ ವರ್ಷ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಿಲೀಸ್ ಮಾಡುತ್ತೆ. ಸೊ ಈ ವರ್ಷದ ರಿಲೀಸ್ ಮಾಡಿದ್ದು. ಇದಕ್ಕೆ ಇರುವಂತಹ ಪ್ಯಾರಾಮೀಟರ್ಸ್, ಸೊ ಯಾವ ಒಂದು ಪ್ಯಾರಾಮೀಟರ್ಸ್ ಆಧಾರದ ಮೇಲೆ ಜಿಲ್ಲೆಗಳನ್ನು ರ್ಯಾಂಕ್ ಮಾಡಲಾಗುತ್ತೆ ಅಂತ ಕೇಳಿದ್ರೆ, ಎಫೆಕ್ಟಿವ್ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್, ಅಂದರೆ ಕ್ಲಾಸ್ ರೂಮಲ್ಲಿ ಹುಡುಗರು ಅಥವಾ ಹುಡುಗಿಯರು ಅಥವಾ ವಿದ್ಯಾರ್ಥಿಗಳು ಅವರ ಕಲಿಕೆಯ ಸಾಧನೆ ಹೇಗಿರುತ್ತೆ, ಕಲಿಕೆಯ ಶ್ರೇಯಾಂಕ ಹೇಗಿರುತ್ತೆ, ಅದರ ಜೊತೆಗೆ ಔಟ್ಕಮ್ಸ್, ಎಷ್ಟು ಮೆಥಮೆಟಿಕ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ, ಎಷ್ಟು ಇಂಗ್ಲೀಷ್ ಸೆಂಟೆನ್ಸಸ್ನ ಅರ್ಥ ಮಾಡ್ಕೊತಾರೆ, ಎಷ್ಟು ಜನ ಬರೆಯೋಕ್ಕಾಗುತ್ತೆ, ಸೊ ಅದ್ರ ಜೊತೆಗೆ ಎಷ್ಟು ಟೀಚರ್ಸ್ಗಳಿದ್ದಾರೆ ಪ್ರತಿ ಸ್ಕೂಲಲ್ಲೂ, ಅದಲ್ಲದೆ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಬಾತ್ರೂಮ್ ಇದೆಯಾ, ಸ್ಕೂಲ್ ಗ್ರೌಂಡ್ ಇದೆಯಾ, ಕಟ್ಟಡಗಳು ಹೇಗಿದೆ, ಸಪ್ರೇಟ್ ಕ್ಲಾಸ್ ರೂಮಲ್ಲಿ ಕೂರಿಸ್ತಾರಾ, ಬೇರೆ ಬೇರೆ ಫೆಸಿಲಿಟೀಸ್ ಯಾವ ಥರ ಇರುತ್ತೆ, ಸ್ಟೂಡೆಂಟ್ಸ್ಗೆ ಇರುವಂಥ ಬೆನಿಫಿಟ್ಸ್ ಏನು, ಎಂಟೈಟಲ್ಮೆಂಟ್ಸ್ ಏನು, ಎಷ್ಟು ಶಾಲೆಗಳಲ್ಲಿ ಸ್ಟೂಡೆಂಟ್ಸ್ನ ರಿಟೈನ್ ಮಾಡ್ಕೊಳ್ಳೋಕ್ಕೆ ಅಥವಾ ಇಂಪ್ರೆಸ್ ಮಾಡ್ಕೊಳ್ಳೋಕ್ಕೆ ಊಟ ಕೊಡ್ತಾರೆ, ಅದಲ್ಲದೆ ಸ್ಕೂಲಲ್ಲಿ ಸೇಫ್ಟಿ ಮತ್ತು ಪ್ರೊಟೆಕ್ಷನ್ ಹೇಗಿದೆ ಚೈಲ್ಡಿಗೆ. ಆಮೇಲೆ ಯಾವ್ಯಾವ ಶಾಲೆಗಳಲ್ಲಿ ಡಿಜಿಟಲ್ ಲರ್ನಿಂಗ್, ಸೊ ಕೋವಿಡ್-19 ಬಂದಾಗಿಂದ ಸುಮಾರು ಡೆವಲಪ್ಮೆಂಟ್ಸ್ ಆಗಿದೆ ಡಿಜಿಟಲ್ ಲರ್ನಿಂಗ್ ಎಡೆಯಲ್ಲಿ. ಸೊ ಸ್ಕೂಲಲ್ಲಿ ಡಿಜಿಟಲ್ ಲರ್ನಿಂಗ್ ಯಾವ ಥರ ಬೆಳವಣಿಗೆ ಆಗಿದೆ, ಸೊ ಇದಕ್ಕೆ ಶಾಲೆಯ ಒಂದು ಆಡಳಿತ ವರ್ಗ ಯಾವ ಥರ ಸಪೋರ್ಟ್ ಮಾಡ್ತಾ ಇದೆ. ಸೊ ಈ ಥರ ಹಲವಾರು ಪ್ಯಾರಾಮೀಟರ್ಸ್ಗಳ ಆಧಾರದ ಮೇಲೆ ಒಂದು ಜಿಲ್ಲೆಯನ್ನು ರ್ಯಾಂಕ್ ಮಾಡಲಾಗುತ್ತೆ. ಸೊ ಈ 2019-20 ಸಾಲಿನ ಒಂದು ಸೂಚ್ಯಂಕದ ಹೈಲೈಟ್ಸ್ ನೋಡೋದಾದರೆ, ನೆನಪಿರಲಿ 90%ಗಿಂತ ಜಾಸ್ತಿ ಸ್ಕೋರ್ ಮಾಡಿರುವಂಥ ಒಂದೇ ಒಂದು ಜಿಲ್ಲೆ ನಮ್ಮ ದೇಶದಲ್ಲಿ ಇಲ್ಲ. ದಿಸ್ ಈಸ್ ಸರ್ಪ್ರೈಸಿಂಗ್. ಯಾಕಂದರೆ ಎಷ್ಟೋ ಡಿಸ್ಟ್ರಿಕ್ಗಳು ಡೆವಲಪ್ಡ್ ಆಗಿದೆ, ಅವರಿಗೆ ಬೇಕಾಗುವಂತಹ ಫೈನಾನ್ಷಿಯಲ್ ಸಪೋರ್ಟ್ ಇದೆ, ಡಿಜಿಟಲ್ ಸಪೋರ್ಟ್ ಇದೆ, ಇಂಟರ್ನೆಟ್ ಫೆಸಿಲಿಟೀಸ್ ಇದೆ, ಎಜುಕೇಟೆಡ್ ಟೀಚರ್ಸ್ ಇದ್ದಾರೆ. ಆದರೂ ಸಹ 90% ಅಥವಾ 90% ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಒಂದು ಜಿಲ್ಲೆಯಿಂದ ಸಹ ಆಗಿಲ್ಲ. ನೆಕ್ಸ್ಟು 81 to 90% ಸ್ಕೋರ್ ಮಾಡಿರುವಂಥ ಜಿಲ್ಲೆಗಳು 3 ಇದ್ದಾವೆ. ಅದಾದಮೇಲೆ 71 to 80% 86 ಜಿಲ್ಲೆಗಳು. ಅದಾದಮೇಲೆ ಈ ವಿಭಾಗದಲ್ಲಿ 61 to 70% ಏನಿದೆ, ಇಲ್ಲಿ ಈ ಸ್ಕೋರ್ನ ತೆಗೆದುಕೊಂಡು ಬಂದಂತಹ ಜಿಲ್ಲೆಗಳು ಮ್ಯಾಕ್ಸಿಮಮ್ ಇದೆ. ಎಷ್ಟು? 276. ಸೊ ಇದಾದಮೇಲೆ ಡಿಜಿಟಲ್ ಲರ್ನಿಂಗ್ ಬಂದಾಗ 71ರಿಂದ 80% ಜಿಲ್ಲೆಗಳು, ಅಥವಾ 71ರಿಂದ 80% ಸ್ಕೋರ್ ಮಾಡಿದಂತಹ ಜಿಲ್ಲೆಗಳು, ಒಟ್ಟು ಜಿಲ್ಲೆಗಳು 8 ಇದ್ದಾವೆ. ಬಿಲೋ 10% ಸ್ಕೋರ್ ಇರುವಂಥ ಜಿಲ್ಲೆಗಳು 180 ಇದ್ದಾವೆ. ಸೊ ಇಂಟರ್ನೆಟ್ ಇದೆ, ಮೊಬೈಲ್ ಇದೆ, ಜಿಯೋ ಇದೆ ಅಂತ ಹೇಳ್ತಾ ಇದ್ದರೂ ಸಹ ಡಿಜಿಟಲ್ ಲರ್ನಿಂಗ್ ಬಂದಾಗ ಮೊಬೈಲ್ ಇದೆ, ಬರೀ ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾ ಮತ್ತು ಅನ್ನೆಸೆಸರಿ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡೋಕ್ಕೆ ಸುಮಾರು ಜನ ಬಳಸ್ತಾ ಇದ್ದಾರೆ. ಅದನ್ನು ಕಲಿಕೆಗಾಗಿ ಅಥವಾ ಡಿಜಿಟಲ್ ಲರ್ನಿಂಗಾಗಿ ಬಳಸುವಂತಹ ರಾಜ್ಯಗಳು ತುಂಬ ವಿರಳ, ತುಂಬ ಕಮ್ಮಿ. ಸೊ 10%ಗಿಂತ ಕಮ್ಮಿ ಬಳಸೋ ಜಿಲ್ಲೆಗಳು ಸುಮಾರು 180 ಇದೆ. ಜಸ್ಟ್ ಇಮ್ಯಾಜಿನ್. ಇರಲಿ, ಇಲ್ಲಿ ಈ ಒಂದು ಸೂಚ್ಯಂಕದಲ್ಲಿ ಟಾಪ್ 3 ಡಿಸ್ಟ್ರಿಕ್ಟ್ಸ್ ಯಾವ್ಯಾವುದು ಅಂದರೆ, ಸಿಕಾರ್, ಜುಂಜುನು ಮತ್ತು ಜೈಪುರ್ 3 ಜಿಲ್ಲೆಗಳು ಸಹ ರಾಜಸ್ಥಾನದಲ್ಲೇ ಇದೆ. ಸೊ ನಿಮ್ಗೇನು ಕೇಳ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಟಾಪ್ 3 ಪರ್ಫಾರ್ಮಿಂಗ್ ಡಿಸ್ಟ್ರಿಕ್ಟ್ಸ್ ಅಂತ ಕೇಳ್ಬೋದು. ಯಾವ್ಯಾವುದು? ಸಿಕರ್, ಜುಂಜುನು, ನೆಕ್ಸ್ಟು ಜೈಪುರ್. 3 ಜಿಲ್ಲೆಗಳು ಸಹ ರಾಜಸ್ಥಾನದಲ್ಲೇ ಇದೆ, ನೆನಪಿರಲಿ. ಇದಾದಮೇಲೆ 11 to 20% ಸ್ಕೋರ್ ಮಾಡಿದಂತಹ ಜಿಲ್ಲೆಗಳು ಯಾವ್ಯಾವುದು? ಶಿ ಯೋಮಿ ಅಂತ ಇದೆ. ನೆಕ್ಸ್ಟು ಲಾಂಗ್ ಲೈ ಅಂತ ಇದೆ. ಶಿ ಯೋಮಿ ಇರೋದು ಅರುಣಾಚಲ್ ಪ್ರದೇಶದಲ್ಲಿ, ಲಾಂಗ್ ಲೈ ಅಂತ ಇರೋದು ಮಿಜೋರಾಮಲ್ಲಿ. ಸೊ ಟಾಪ್ 3 ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು GSAT ಉಪಗ್ರಹ. ಸೊ GSAT ಅಂದರೆ ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್. ಸೊ GSAT 24 ಉಪಗ್ರಹ ಇತ್ತೀಚೆಗೆ ಉಡಾವಣೆ ಮಾಡಲಾಯಿತು. ಎಲ್ಲಿಂದ ಉಡಾವಣೆ ಮಾಡಲಾಯಿತು? ಇದು ಭಾರತದ ಸ್ಯಾಟಲೈಟ್ ಆದರೂ ಸಹ ಫ್ರೆಂಚಿನ ಬಾಹ್ಯಾಕಾಶ ಸಂಸ್ಥೆ ಫ್ರೆಂಚ್ ಗಿನಿಯಾ. ಸೊ ಈ ಸ್ಥಳದಿಂದ, ಫ್ರೆಂಚ್ ಗಿನಿಯಾಲಿದೆ, ಸೌತ್ ಅಮೆರಿಕಾದಲ್ಲಿದೆ, ಸೊ ಬ್ರೆಜಿಲ್ ಬಾರ್ಡ್ರಲ್ಲಿದೆ. ಸೊ ಫ್ರೆಂಚ್ ಗಿನಿಯಾದಿಂದ ಇಸ್ರೋ ನಿರ್ಮಿತ GSAT ಉಪಗ್ರಹವನ್ನು ಇತ್ತೀಚೆಗೆ ಉಡಾವಣೆ ಮಾಡಲಾಗಿದೆ. ಯಾವ ರಾಕೆಟ್ ಮೇಲೆ ಉಡಾವಣೆ ಮಾಡಲಾಗಿದೆ? ಏರಿಯನ್ 5 ಅಂತ ಕರಿತೀವಿ. ಏರಿಯನ್ 5 ರಾಕೆಟ್ ಮೂಲಕ ಈ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ.
ಸೊ ಇದರ ಉದ್ದೇಶ ಸ್ಯಾಟಲೈಟ್ ಸರ್ವಿಸಸ್ ಕೊಡುವಂಥ ಉದ್ದೇಶ ಯಾವುದು GSAT-24ದಾಗಿರುತ್ತೆ. ಇದು ಇಸ್ರೋದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಇದೆ. ಸೊ ಕಾರ್ಪೊರೇಟ್ ಸಂಸ್ಥೆ ಇದನ್ನು 2017-18ರಲ್ಲಿ ಲಾಂಚ್ ಮಾಡಿದರು. ಸೊ ಈ ಸಂಸ್ಥೆಯ ಮೊದಲ ದೊಡ್ಡ ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ GSAT-24 ಬಿಲ್ಟ್ ಬೈ ಇಸ್ರೋ ಬಟ್ ಲಾಂಚ್ಡ್ ಫ್ರಮ್ ಫ್ರೆಂಚ್ ಗಯಾನಾ. ಅದು ಫ್ರೆಂಚ್ ಗಯಾನಾದಲ್ಲಿ ಇರುವಂತಹ ಕೌರವ್ ಅನ್ನೋ ಸ್ಥಳದಿಂದ ಈ ಬಾಹ್ಯಾಕಾಶವನ್ನು ಉಡಾವಣೆ ಮಾಡಲಾಗಿದೆ. ಸೊ ಎಲ್ಲಿಂದ? ಫ್ರೆಂಚ್ ಗಯಾನಾದಿಂದ GSAT-24 ಅನ್ನು ಇಸ್ರೋ ನಿರ್ಮಿತ ರಾಕೆಟನ್ನು ಅಥವಾ ಸ್ಯಾಟಲೈಟನ್ನು ಲಾಂಚ್ ಮಾಡಲಾಗಿದೆ. ಈ ಲಾಂಚ್ಗೆ ಬಳಸಿರುವಂತಹ ರಾಕೆಟ್ ಯಾವುದು ಅಂದರೆ ಇಂಡಿಯಾದ PSLV ಅಲ್ಲ, GSLV ಅಲ್ಲ. ಅದಕ್ಕೆ ಬಳಸಿದಂಥ ರಾಕೆಟ್ ಏರಿಯನ್ 5 ಅಂತ ಕರಿತೀವಿ. ಈ ಏರಿಯನ್ 5 ಫ್ರಾನ್ಸ್ ನಿರ್ಮಿತ ರಾಕೆಟ್ ಆಗಿರುತ್ತೆ. ಸೊ ಇದನ್ನು ಬಳಸ್ಕೊಂಡು GSAT-24 ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ. ಸೊ ಈ ಒಂದು ಪ್ರಾಜೆಕ್ಟಲ್ಲಿ ದೊಡ್ಡ ರೋಲನ್ನು ನಿಭಾಯಿಸಿದವರು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಸೊ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇಸ್ರೋ ಸಂಸ್ಥೆಯ ಒಂದು ಕಮರ್ಷಿಯಲ್ ಆರ್ಮ್ ಆಗಿರುತ್ತೆ. ಸೊ ಇದನ್ನು 2017-18ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ನಂತರ GSAT-24 ಆಪ್ರೇಟ್ ಮಾಡುವಂತಹ ಅಥವಾ ಆಪ್ರೇಟ್ ಆಗುವಂಥ ಬ್ಯಾಂಡ್ ಯಾವುದು ಅಂತ ಕೇಳಿದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ 24 KU ಬ್ಯಾಂಡ್ ಅಂತ ಕರಿತೀವಿ. ಅದರ ಟೆಕ್ನಿಕಲ್ ಡೀಟೇಲ್ಸ್ ಅವಶ್ಯಕತೆ ಇಲ್ಲ, ಬಟ್ ಫ್ಯಾಕ್ಟ್ ನೆನಪಿರಲಿ, 24 KU ಬ್ಯಾಂಡ್. ಸೊ ಇಲ್ಲಿ ಸಂವಹನ ಮಾಡಲಿಕ್ಕಾಗಿ ಅಥವಾ ಕಮ್ಯುನಿಕೇಟ್ ಮಾಡಲಿಕ್ಕಾಗಿ ಈ ಉಪಗ್ರಹ ಬಳಸಲಾಗುತ್ತೆ. ಸೊ GSATನ ಒಟ್ಟು ತೂಕ 4180 kgs. ಸೊ ಇಷ್ಟಾಗಿತ್ತು GSAT-24 ಬಗ್ಗೆ. ನೆಕ್ಸ್ಟು ಪರಮೇಶ್ವರನ್ ಅಯ್ಯರ್ ಅಂತ. ಇವರು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯದ ಮಾಜಿ ಕಾರ್ಯದರ್ಶಿ ಆಗಿರ್ತಾರೆ. ಸೊ ಅವರನ್ನು ಇತ್ತೀಚೆಗೆ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ CEO ಆಗಿ ಕೇಂದ್ರ ಸರ್ಕಾರ ನೇಮಿಸಿ ಆದೇಶ ಹೊರಡಿಸಿದೆ. ಸೊ ನೀತಿ ಆಯೋಗದ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರು ಅಂತ ಕೇಳಿದ್ರೆ ಪರಮೇಶ್ವರನ್ ಅಯ್ಯರ್ ಅಂತ ಬರೀಬೇಕು. ಸೊ ಸದ್ಯಕ್ಕೆ ಅವರು ರೀಪ್ಲೇಸ್ ಮಾಡ್ತಾ ಇರುವಂತಹ ವ್ಯಕ್ತಿ ಯಾರು? ಅಮಿತಾಬ್ ಕಾಂತ್. ಪ್ರೆಸೆಂಟ್ಲಿ ನೀತಿ ಆಯೋಗದ ಚೇರ್ಮನ್ ಅಥವಾ CEO ಆಗಿರೋರು ಯಾರು? ಅಮಿತಾಬ್ ಕಾಂತ್. ಸೊ ಅವರ ಅವಧಿ ಜೂನ್ 30ಕ್ಕೆ ಮುಕ್ತಾಯವಾಯಿತು.